ಹಲ್ಲೆಲೂಯ. ದೇವರಿಗೆ ಸ್ತೋತ್ರ ಮಾಡುತ್ತಾ ಮತ್ತೊಂದು ಗಾನವನ್ನು ನಾವು ಹಾಡೋಣ. 10ನೇ ಹಾಡು. ದಯಮಾಡಿ ಎಲ್ಲರೂ ಈ ಮುಂದೆ ಬಂದು ಕೂತ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವಂತನಾಗಿದ್ದೇನೆ. ಚೇರುಗಳನ್ನು ಖಾಲಿ ಬಿಡದೆ ದಯಮಾಡಿ ಎಲ್ಲರೂ ಎರಡು ಭಾಗದಲ್ಲಿರುವರು ದಯಮಾಡಿ ಮುಂದೆ ಬರಬೇಕಾಗಿ ನಿಮ್ಮಲ್ಲಿ ವಿನಂತಿ. ഇരുവശങ്ങളിൽ ഇരിക്കുന്നവർ ദയവായി ഈ സ്റ്റേജിൻ്റെ സമീപം ഒന്ന് ഇരിക്കണമെന്ന് അഭ്യർത്ഥിച്ചുകൊള്ളുന്നു. 10ನೇ ಹಾಡು. ಹಾಡಿನ ಪುಸ್ತಕದಲ್ಲಿ 10ನೇ ಹಾಡು. ನಾವು ಎಂದೆಂದೂ ಸುರಕ್ಷಿತರಾಗಿದ್ದೇವೆ. ಯಾಕೆ? ಆತನ ಕರಗಳಲ್ಲಿ ನಾವಿದ್ದೇವೆ. ನಾವು ಆತನನ್ನು ಅಪ್ಪ ಎಂಬುದಾಗಿ ಕರೆಯುವಂತರಾಗಿದ್ದೇವೆ. ನಾವು ಜೇಡಿ ಮಣ್ಣಾಗಿರುವಾಗಲೂ ಒಳ್ಳೆಯ ಪಾತ್ರೆಯನ್ನಾಗಿ ನಮ್ಮ ನಿರ್ವಹಿಸುವಂತಹ ದೇವರಿದ್ದಾನೆ. ಆದ್ದರಿಂದ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸುತ್ತಾ ಆತನ ಕರಗಳಲ್ಲಿ ನಾವಿದ್ದೇವೆ ಎಂಬುದಾಗಿ ಹೇಳಿ, ಕರಗಳನ್ನು ತಟ್ಟಿ ತಟ್ಟಿ ನಿನ್ನನ್ನು ಆರಾಧಿಸ್ತೇವೆ ಎಂಬುದಾಗಿ ಹೇಳಿ ದೇವರನ್ನು ನಾವು ಮಹಿಮೆ ಪಡಿಸುವಂತರಾಗಿರೋಣ. 10ನೇ ಹಾಡು. ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ. 10ನೇ ಹಾಡು. ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆ ಮಾಡಿರುವೆ ಅಯ್ಯ. ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿತೆ ಆರಾಧಿತೆ ನಿನ್ನನ್ನು ಆರಾಧಿತೆ. ಕರಗಳ ತಟ್ಟಿ ತಟ್ಟಿ ಆರಾಧಿತೆ ಆರಾಧಿತೆ ನಿನ್ನನ್ನು ಆರಾಧಿತೆ. ಆರಾಧನೆ ನನ್ನೆಸಯ್ಯ ಕೊಂಡಾಡುವೆ ನನ್ನೆಸಯ್ಯ. ಜೋರಾಗಿ ಹಾಡುವ. ಆರಾಧನೆ ನನ್ನೆಸಯ್ಯ ಆಮೆನ್ ಆಮೆನ್. ಕೊಂಡಾಡುವೆ ನನ್ನೆಸಯ್ಯ. ತಪ್ಪಿ ಹೋದ ಮಗನ ಬೇಟೆ ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ತಪ್ಪಿ ಹೋದ ಮಗನ ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿತೆ ಆರಾಧಿತೆ ನಿನ್ನನ್ನು ಆರಾಧಿತೆ. ಕರಗಳ ತಟ್ಟಿ ತಟ್ಟಿ ಆರಾಧಿತೆ ಆರಾಧಿತೆ ನಿನ್ನನ್ನು ಆರಾಧಿತೆ. ಆರಾಧನೆ ನನ್ನೆಸಯ್ಯ ಕೊಂಡಾಡುವೆ ನನ್ನೆಸಯ್ಯ. ಆರಾಧನೆ ನನ್ನೆಸಯ್ಯ ಕೊಂಡಾಡುವೆ ನನ್ನೆಸಯ್ಯ. ಪಾಪದಿಂದ ಕಡಲ್ಪಟ್ಟ ನನ್ನ ಕೆಡಿಸಿ ಕಾದಿರುವೆ ನೀನು. ನಿನ್ನನ್ನು ಸರಿಯಿಡುವಂತೆ ನನ್ನನ್ನು ಉಪಯೋಗಿಸಿರುವೆ. ಪಾಪದಿಂದ ಕಟ್ಟಲ್ಪಟ್ಟ ನನ್ನ ಕೆಡಿಸಿ ಕಾದಿರುವೆ ನೀನು. ನಿನ್ನನ್ನು ಸಾರಿ ಹೇಳುವಂತೆ ನನ್ನನ್ನು ಉಪಯೋಗಿಸಿರುವೆ. ಸರಿ ಹಾಡಿ. ನಾ ಕರಗಳ ತಟ್ಟಿ ತಟ್ಟಿ ಆರಾಧಿತೆ ಆರಾಧಿತೆ ನಿನ್ನನ್ನು ಆರಾಧಿತೆ. ಕರಗಳ ತಟ್ಟಿ ತಟ್ಟಿ ಆರಾಧಿತೆ ಆರಾಧಿತೆ ನಿನ್ನನ್ನು ಆರಾಧಿತೆ. ಆರಾಧನೆ ಆಮೆನ್ ಆಮೆನ್. ಕೊಂಡಾಡುವೆ ನನ್ನೆಸಯ್ಯ ಹಲ್ಲೆಲೂಯ. ಆರಾಧನೆ ನನ್ನೆಸಯ್ಯ
ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ ಯೇಸುವೆ, ಈ ಒಳ್ಳೆಯ ಸಂಜೆ ಸಮಯಕ್ಕಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ. ನಿನ್ನ ಮಕ್ಕಳಾಗಿರುವಂಥ ನಮಗೊಟ್ಟಾಗಿ ಈ ಪವಿತ್ರ ಭೂಮಿಯಲ್ಲಿ ಕರ್ತನೆ ಕನ್ನಡ ಭಾಷೆಯಲ್ಲಿ ಇರುವ ಮಕ್ಕಳಾಗಿ ಸೇರಿ ಬರುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ನಿನ್ನ ಕರುಣೆಯಿಂದ, ನಿನ್ನ ಪ್ರೀತಿಯಿಂದ ಕರ್ತನೆ, ನಿನ್ನ ಒಳ್ಳೆ ಅನ್ಯೋನ್ಯತೆಯಿಂದ ನಮ್ಮ ಪ್ರತಿ ಒಬ್ಬೊಬ್ಬರನ್ನ ನೀನು ಕರೆದು ಬೇರ್ಪಡಿಸಿ ನಿನ್ನ ಮಕ್ಕಳಾಗಿ ಆರಿಸಿಕೊಂಡಿರುವ ದೊಡ್ಡ ಕೃಪೆಗಾಗಿ, ಕರುಣೆಗಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ ಅಪ್ಪ. ವಿಶೇಷವಾಗಿ ಈ ಮೀಟಿಂಗಿಗಾಗಿ ನಾವು ಬೇಡೋರಾಗಿದ್ದೇವೆ. ಈ ಮಾರಾಮಣ್ ಮಹಾ ಸಮ್ಮೇಳನಕ್ಕಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ನಮಗೆ ನಾಯಕತ್ವ ನೀಡುವಂಥ ಎಲ್ಲ ನಮ್ಮ ಮೆತ್ರಾಪೊಲೀಸ್ ಅವರಿಗಾಗಿ, ನಮ್ಮೆಲ್ಲ ಬಿಷಪ್ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ವಿಶೇಷವಾಗಿ ನಮ್ಮ ಧರ್ಮ ಪ್ರಾಂತ್ಯದ ಗುರುಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಪ್ರಿಯ ಮಗನನ್ನು ನೀನು ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ನಮ್ಮನ್ನು ನಡೆಸುವುದಕ್ಕೆ ಬಲಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಪ್ರತಿವಾಗಿ ಆ ಕಡೆಗಳಲ್ಲೇ ಸೇವೆ ಮಾಡಿರೋ ಎಲ್ಲ ಅಚ್ಚನವರುಗಳನ್ನು, ಎಲ್ಲ ಸೇವಕರನ್ನ ಕರೆಗೊಳಿಸಿ ಪ್ರಾರ್ಥನೆ ಮಾಡುತ್ತೇವೆ. ನಾವು ಇವತ್ತು ಒಟ್ಟಾಗಿ ಸೇರಿ ಬಂದಿದ್ದು ಕರ್ತನೆ, ನಮಗೆಲ್ಲರಿಗೂ ಆಶೀರ್ವಾದಕರವಾಗುವಂಥ ಕೃಪೆಯನ್ನು ದಯಪಾಲಿಸು. ಇವತ್ತು ವಾಕ್ಯ ದಯಪಾಲಿಸುವಂಥ ಪ್ರಿಯ ಅಚ್ಚನವರಿಗಾಗಿ ಬೇಡುತ್ತೇವೆ. ನಿನ್ನ ಚಿತ್ತವನ್ನು, ನಿನ್ನ ವಾಕ್ಯವನ್ನು ಕೇಳಿ ನಿನ್ನ ಮಕ್ಕಳಾಗಿ ತಿರುಗಿ ಹೋಗುವಂತೆ ನಮಗೆಲ್ಲರಿಗೂ ಕೃಪೆಯನ್ನು ದಯಪಾಲಿಸು. ವಿವಿಧ ಕಡೆಗಳಿಂದ ಸೇರಿ ಬಂದಿರುವಂಥ ನಮ್ಮೆಲ್ಲರನ್ನ ಮತ್ತೊಂದು ಆವರ್ತಿ ನಿನ್ನ ಕರುಣೆಯಲ್ಲಿ ಸಮರ್ಪಿಸಿ ಪ್ರಾರ್ಥನೆ ಮಾಡುತ್ತೇವೆ. ನಿನ್ನ ಪ್ರಸನ್ನತೆಯಿಂದ, ನಿನ್ನ ಆಶೀರ್ವಾದದಿಂದ, ನಿನ್ನ ನಿತ್ಯವಾದ ಸಾನ್ನಿಧ್ಯದಿಂದ ನಮ್ಮೆಲ್ಲರನ್ನ ಬಲಪಡಿಸಿ ಪರಿಪಾಲನೆ ಮಾಡಬೇಕೆಂಬುದಾಗಿ ಪ್ರಭು ರಕ್ಷಕನು ಒಡೆಯನೂ ಆದ ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ತ್ರಿಯೇಕ ದೇವರಿಗೆ ಸ್ತುತಿಯನ್ನು, ಸ್ತೋತ್ರವನ್ನು ಸಲ್ಲಿಸುವಂತನಾಗಿದ್ದೇನೆ. 130ನೆಯ ಮಾರಾಮಣ್ ಕನ್ವೆನ್ಷನ್ನ ಈ ಕೂಟದಲ್ಲಿ ಬಂದಿರೆಲ್ಲರಿಗೂ ಕರ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಯನ್ನು ತಿಳಿಸುವಂತನಾಗಿದ್ದೇನೆ. ಈ ಪುಣ್ಯ ಭೂಮಿಯಲ್ಲಿ ಕನ್ನಡದ ಸ್ವರಗಳು, ಕನ್ನಡದ ಹಾಡುಗಳು ಧ್ವನಿಸುವಂತೆ ದೇವರು ಕೊಟ್ಟಂತಹ ಕೃಪೆಗಾಗಿ ದೇವರಿಗೆ ನಾನು ಮೊಟ್ಟಮೊದಲನೇದಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂತನಾಗಿದ್ದೇನೆ. ಮಾರ್ತೋಮ ಸಭೆ ದೇವರ ವಾಕ್ಯವನ್ನು ಲೋಕಕ್ಕೆ ಸಾರಲು ಸನ್ನದ್ಧವಾದಂತಹ ಸಭೆ. ಆ ನಿಟ್ಟಿನಲ್ಲಿ ಈ ಪುಣ್ಯ ಭೂಮಿಯಲ್ಲಿ ಕನ್ನಡದಲ್ಲಿಯೂ ಸಹ, ಬೇರೆ ಭಾಷೆಗಳ ಹಾಗೆಯೇ ಕನ್ನಡದಲ್ಲಿಯೂ ಸಹ ಆರಾಧನೆಯನ್ನು ಮಾಡಲಿಕ್ಕೂ, ದೇವರ ವಾಕ್ಯವನ್ನು ಕಲೀಲಿಕ್ಕೂ ದೇವರು ಕೊಡುವಂಥ ಅವಕಾಶಗಳಿಗಾಗಿ ಮತ್ತೊಂದು ಆವರ್ತಿ ನಾನು ದೇವರಿಗೆ ಸ್ತುತಿಯನ್ನು ಸಲ್ಲಿಸುವಂತನಾಗಿದ್ದೇನೆ. ಬಹಳಷ್ಟು ಮಂದಿ ದೂರಗಳಿಂದ ವಾಹನವನ್ನು ಮಾಡಿಕೊಂಡು ಬಹಳಷ್ಟು ಕಷ್ಟಪಟ್ಟು ಈ ಆರಾಧನೆಯಲ್ಲಿ ಬಂದು ಸೇರುತ್ತಿದ್ದೀರಿ. ದೇವರ ಮಕ್ಕಳೇ, ನಿಮ್ಮೆಲ್ಲರನ್ನ ದೇವರು ಅತಿ ಹೇರಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುವಂತವನಾಗಿದ್ದೇನೆ. ಇಲ್ಲಿ ಬಂದಿರೋ ಎಲ್ಲರಿಗೂ ಸ್ವಾಗತವನ್ನು ಕೋರುವಂಥದ್ದು ನನ್ನ ಜವಾಬ್ದಾರಿಯಾಗಿದೆ. ನಮಗೆ ಇವತ್ತಿನ ಅಧ್ಯಕ್ಷರಾಗಿರುವಂತಹವರು ಚೆನ್ನೈ, ಬೆಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಗುರುಗಳಾದಂತಹ ರೈಟ್ ರೆವರೆಂಡ್ ಡಾಕ್ಟರ್ ಗ್ರಿಗೋರಿಯಸ್ ಮಾರ್ ಸ್ಟೇಫಾನೋಸ್ ಎಪಿಸ್ಕೋಪ ತಿರುಮೇನಿಯವರಾಗಿದ್ದಾರೆ. ನಿಮಗೆಲ್ಲರಿಗೂ ಬಹಳ ಸುಪರಿಚಿತರಾದಂತಹ ಒಬ್ಬ ವ್ಯಕ್ತಿ. ಕಾರಣ, ಒಮ್ಮೆ ಬಿಷಪ್ಪರವರ ಬಳಿಯಲ್ಲಿ ಮಾತನಾಡುವಾಗ, ಒಮ್ಮೆ ತಿರುಮೇನಿಯವರ ಹತ್ರ ಮಾತನಾಡಿದರೆ ಅವರ ಮುಗುಳ್ನಗೆ ನಮಗೆ ನೆನಪಿರುತ್ತದೆ. ಕಳೆದ ದಿನಗಳಲ್ಲಿ ತಿರುಮೇನಿಯವರು ಮಿಷನ್ ಫೀಲ್ಡ್ಗಳನ್ನು ಸಂದರ್ಶಿಸುವಂಥ ಸಮಯದಲ್ಲಿ ಕುಮಟಕ್ಕೆ ಬಂದದ್ದು ನನಗೆ ಜ್ಞಾಪಕ ಉಂಟು. ರಾತ್ರಿ 10:30, 11 ಗಂಟೆಗೆ ಅಲ್ಲಿ ನಿಂತಹ ಸಭಿಕರೆಲ್ಲರ ಜೊತೆಯಲ್ಲಿಯೂ ಒಂದು ಛಾಯಾಚಿತ್ರವನ್ನು ತೆಗೆದುಕೊಂಡು, ಫೋಟೋಗ್ರಾಫನ್ನು ತೆಗೆದುಕೊಂಡು ಬಹಳ ನಗುಮುಖದಿಂದ ಇನ್ನೂ ಯಾರಾದರೂ ಇದ್ದೀರಾ ಮುಂದೆ ಬರಲಿಕ್ಕೆ ಎಂಬುದಾಗಿ ಕೇಳುವಂಥ ಒಬ್ಬ ಧರ್ಮಗುರುಗಳಿರೋದು ನಮ್ಮ ಭಾಗ್ಯ. ದೇವರಿಗೆ ನಾನು ಸ್ತೋತ್ರ ಸಲ್ಲಿಸುವಂತನಾಗಿದ್ದೇನೆ. ಕಾರಣ, ಅವರು ತೋರಿಸುವಂತಹ ಪ್ರೀತಿ, ಅವರು ತೋರಿಸುವಂತಹ ಪ್ರೋತ್ಸಾಹ
ಎಲ್ಲ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸುವಂಥ ಒಬ್ಬ ವ್ಯಕ್ತಿ, ಬಹಳ ಪ್ರೀತಿಯಿಂದ ನಮ್ಮನ್ನು ನೋಡುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ ನಮ್ಮ ಧರ್ಮ ಪ್ರಾಂತ್ಯದ ಧರ್ಮಗುರುಗಳು. ಆದ್ದರಿಂದ ಅವರು ಇವತ್ತು ಈ ಒಂದು ಕೂಟದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ನಮಗೆ ಬಹಳ ಸಂತೋಷ, ಪ್ರೀತಿಯಿಂದ, ಸಂತೋಷದಿಂದ, ಬಹಳ ಗೌರವದಿಂದ ನಾನು ಈ ಕೂಟಕ್ಕೆ ಅವರನ್ನು ಸ್ವಾಗತಿಸುವಂತನಾಗಿದ್ದೇನೆ. ದೇವರ ಸಂದೇಶವನ್ನು ಇವತ್ತು ನಮಗೆ ಸಾರುವಂಥವರು, ನಮಗೆಲ್ಲರಿಗೂ ಚಿರಪರಿಚಿತರಾದಂಥ ಒಬ್ಬ ವ್ಯಕ್ತಿ, ಬಹುಭಾಷಾ ಪಂಡಿತರಾದಂಥವರು. ಯಾವುದೇ ಮೇಖಲೆಯಲ್ಲಿಯೂ ಯಾವುದೇ ರೀತಿಯಾದಂತಹ ಕಾರ್ಯಗಳಿಗೆ ಕೇಳುವಾಗ ಎಲ್ಲಕ್ಕೆ ಉತ್ತರವನ್ನು ಗೊತ್ತಿರುವಂಥ ಒಬ್ಬ ವ್ಯಕ್ತಿ. ಅವರು ಆಂಧ್ರದಲ್ಲಿರುವಾಗ, ಅವರು ಕರ್ನಾಟಕದಲ್ಲಿರುವಾಗ, ಅವರು ಹೊರದೇಶದಲ್ಲಿರುವಾಗ, ಈಗಲೂ ಸಹ ಅವರು ಹೊಸಕೋಟೆಯಲ್ಲಿ ಸೇವೆ ಮಾಡ್ತಿರುವಂಥ ಸಮಯಗಳಲ್ಲಿ ಎಲ್ಲವನ್ನ ಬಹಳ ಒಳ್ಳೆಯದಾಗಿ ತೆಗೆದುಕೊಂಡು ಹೋಗಬೇಕೆಂಬುದಾಗಿ ಇರುವಂಥ ಒಬ್ಬ ವ್ಯಕ್ತಿ. ಪ್ರೀತಿ ವಿಶ್ವಾಸದಿಂದ ನಮ್ಮೊಂದಿಗಿರುವಂಥ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಘನಬೋಧಕರಾದಂತಹ ಜಾನ್ಸನ್ ಉನಿತನ್ ಅಯ್ಯನವರಾಗಿದ್ದಾರೆ. ಅಯ್ಯನವರನ್ನು ಪ್ರತ್ಯೇಕವಾಗಿ ಈ ರೀತಿಯಾಗಿ ಪರಿಚಯಪಡಿಸೋದ ಅವಶ್ಯಕತೆ ಇಲ್ಲದೇ ಇದ್ದರೂ ಸಹ ಕೂಟದಲ್ಲಿ ಬಂದುವಾಗ ಅವರ ಬಗ್ಗೆ ಎರಡು ಮಾತು ಹೇಳೋದು ಉತ್ತಮ ಎಂಬುದಾಗಿ ನಮಗೆ ಗೊತ್ತಿರುವಂಥದ್ದೇ. ಕಳೆದ ಬಾರಿ ಅವರು ಹೊನ್ನಾವರಕ್ಕೆ ಬಂದು ದೇವರ ವಾಕ್ಯವನ್ನೆಲ್ಲ ಹಂಚಿ ಅವರು ವಾಪಸ್ ಹೋದಂಥ ಸಮಯದಲ್ಲಿಯೂ ಅಲ್ಲಿನೆಲ್ಲರೂ ಅವರ ಮಾತುಗಳನ್ನು ಜ್ಞಾಪಕಟ್ಟಿಕೊಂಡಿದ್ದಾರೆ ಎಂಬುದಾಗಿರೋದು ನಮಗೆ ಸಂತೋಷದ ಕಾರ್ಯ. ಆದ್ದರಿಂದ ಘನಬೋಧಕರಾದಂಥ ಜಾನ್ಸನ್ ಉನಿತಾನ್ ಅಯ್ಯನವರು ನಮ್ಮೊಂದಿಗಿರುವುದು ಬಹಳ ಸಂತೋಷಕರವಾದಂಥ ಕಾರ್ಯವಾಗಿದೆ. ಅವರು ಇವತ್ತು ದೇವರ ವಾಕ್ಯದಿಂದ ನಮ್ಮನ್ನು ಬಲಪಡಿಸಲಿದ್ದಾರೆ. ದೇವರು ಅವರನ್ನು ಹೇರಳವಾಗಿ ಆಶೀರ್ವದಿಸಲಿ, ತನ್ನ ಆತ್ಮನ ಶಕ್ತಿಯಿಂದ ಅವರನ್ನು ತುಂಬಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಕೂಟಕ್ಕೆ ಪ್ರೀತಿಯಿಂದ, ಸಂತೋಷದಿಂದ, ಗೌರವದಿಂದ ಅವರನ್ನು ಸ್ವಾಗತಿಸುವಂತನಾಗಿದ್ದೇನೆ. ABK ಜೋಶುವ ಅಯ್ಯನವರು ನಮ್ಮ ಸುವಾರ್ಥ ಸಂಘದ ಜನರಲ್ ಸೆಕ್ರೆಟರಿಯಾಗಿ ಪ್ರವರ್ತಿಸಿದಂಥವರು. ಅವರು ಸ್ಥಾನವನ್ನು ತೆಗೆದುಕೊಂಡ ನಂತರವ ಸರಿಸುಮಾರು ಎಲ್ಲ ಗ್ರಾಮಗಳಲ್ಲಿಯೂ ಎಲ್ಲ ಮಿಷನ್ ಫೀಲ್ಡ್ಗಳಿಗೂ ಭೇಟಿಯನ್ನು ಕೊಟ್ಟಂಥವರಾಗಿದ್ದಾರೆ. ಅವರು ನಮ್ಮಲ್ಲಿಗೆ ಬಂದು ಭೇಟಿಯನ್ನು ಕೊಟ್ಟಂತೂ ಈ ಸಮಯದಲ್ಲಿ ನಾನು ಜ್ಞಾಪಕ ಮಾಡುವಂತನಾಗಿದ್ದೇನೆ. ಬಹಳ ಚೆನ್ನಾಗಿ ಸೂಕ್ಷ್ಮವಾಗಿ ಎಲ್ಲವನ್ನ ನೋಡುವಂಥ ಒಬ್ಬ ವ್ಯಕ್ತಿ. ಬಹಳ ಸಂತೋಷ, ಇವತ್ತು ನಮ್ಮ ಮಧ್ಯದಲ್ಲಿ ಅವರಿದ್ದಾರೆ. ನಾವು ಅವರನ್ನು ಪ್ರೀತಿಯಿಂದ, ಸಂತೋಷದಿಂದ ಈ ಕೂಟಕ್ಕೆ ನಾನು ಸ್ವಾಗತಿಸುವಂತನಾಗಿದ್ದೇನೆ. ಈ ಕೂಟದ ಜವಾಬ್ದಾರಿಯನ್ನು ಹೊಂದಿಕೊಂಡು ಅನೇಕ ಭಾಷೆಗಳಿರುವಂಥ ಕಾರ್ಯಗಳನ್ನು ಕ್ರಮೀಕರಿಸಿರುವಂಥದ್ದು ರೊನಾಲ್ಡ್ ರಾಜರಾಗಿದ್ದಾರೆ. ಅಯ್ಯನವರು ಬಹಳಷ್ಟು ಕಷ್ಟಪಟ್ಟು ಬಹಳಷ್ಟು ಸಾರಿ ನಮಗೆ ಕರೆಯನ್ನು ಮಾಡಿ ಯಾರೆಲ್ಲ ಬರ್ತಾರೆ, ಹೇಗೆ ಬರ್ತಾರೆ ಎಂಬುದಾಗಿ ತಿಳಿದುಕೊಂಡವರಾಗಿ ನಮಗೆ ಅವರು ಬೇಕಾದಂಥ ಎಲ್ಲ ಸಹಕಾರವನ್ನು ಅವರು ಕೊಟ್ಟಿರುವಂಥರಾಗಿದ್ದಾರೆ. ಅವರನ್ನು ಸಹ ನಾನು ಈ ಕೂಟಕ್ಕೆ ಸ್ವಾಗತಿಸುವಂತನಾಗಿದ್ದೇನೆ. ಪ್ರತ್ಯೇಕವಾಗಿ ಈ ಕೂಟದಲ್ಲಿ ಭಾಗವಹಿಸುವಂಥ ಎಲ್ಲ ಅಯ್ಯನವರು, ಅದೇ ರೀತಿಯಾಗಿ ಸುವಾರ್ಥ ಸಂಘದ ಕಮಿಟಿ ಮೆಂಬರ್ಸ್ ಆಗಿರುವಂಥವರು, ಇವರೆಲ್ಲರನ್ನು ನೋಡುವಾಗ ನಮಗೆ ಬಹಳ ಸಂತೋಷದ ಕಾರ್ಯ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಸೇವೆ ಮಾಡಿದಂಥ ಅಯ್ಯನವರು, ರಿಟೈರ್ ಆದಂತಹ ಅಯ್ಯನವರು, ಇವರೆಲ್ಲರೂ ಇದರಲ್ಲಿ ಭಾಗವಹಿಸ್ತಿರುವಂಥದ್ದು ಬಹಳ ಸಂತೋಷದ ಕಾರ್ಯ. ಇಲ್ಲಿ ಸೇವೆ ಮಾಡಿದವರು ಮಾತ್ರ ಅಲ್ಲ, ಕನ್ನಡ ಗೊತ್ತಿರೋರು ಸಹ ಇಲ್ಲಿ ಬಂದಿದ್ದಾರೆ ಎನ್ನುವುದು ಬಹಳ ಸಂತೋಷದ ಕಾರ್ಯ. ಆದ್ದರಿಂದ ಎಲ್ಲ ಅಯ್ಯನವರನ್ನು ನಾನು ಪ್ರೀತಿಯಿಂದ, ಸಂತೋಷದಿಂದ ಈ ಕೂಟಕ್ಕೆ ನಾನು ಸ್ವಾಗತಿಸುವಂತನಾಗಿದ್ದೇನೆ. ವಿವಿಧ ಕಡೆಯಿಂದ ಬಂದಿರುವಂಥ ಎಲ್ಲ ಸುವಾರ್ಥಿಕರನ್ನು, ಅವರ ಕುಟುಂಬದವರನ್ನು, ಅಯ್ಯನವರ ಕುಟುಂಬದವರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸುವಂತನಾಗಿದ್ದೇನೆ. ಅದೇ ರೀತಿಯಾಗಿ ನೀವಿಲ್ಲದೆ ಇದು ಯಾವುದು ಒಳ್ಳೆಯದಾಗಿ ಪೂರ್ತಿಯಾಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ಕೂಟಕ್ಕೆ ನಾವು ಸೇರಿ ಬರುವಂತಹ ಸಮಯದಲ್ಲಿ ನಿಮ್ಮ ಸಾನ್ನಿಧ್ಯ ಬಹಳ ಸಂತೋಷಕರವಾದಂಥದ್ದು. ಹಿಂದೆ ಮುಂದೆ ಎಲ್ಲ ನೋಡುವಂಥ ಸಮಯದಲ್ಲಿ ಅನೇಕರು ಬಂದು ಇದರಲ್ಲಿ ಭಾಗವಹಿಸ್ತಿದ್ದೀರಿ. ಬಹಳ ಸಂತೋಷ, ಬಹಳ ಆನಂದದಿಂದ ಇಲ್ಲಿ ಸೇರಿ ಬರುವಂಥ ಒಬ್ಬೊಬ್ಬರನ್ನು ಸಹ ನಾನು ಈ ಕೂಟಕ್ಕೆ ಸ್ವಾಗತಿಸುವಂತನಾಗಿದ್ದೇನೆ. ನಮಗೆ ಹಾಡುಗಳಿಗೆ ಮ್ಯೂಸಿಕನ್ನು ಕೊಡುವಂಥದ್ದು ನಮ್ಮ ಕನ್ವೆನ್ಷನ್ನ ಕೊಯರೂರು ಆಗಿದ್ದಾರೆ, ಮ್ಯೂಸಿಕ್ ಟೀಮ್ ಆಗಿದೆ. ಬಹಳ ಸಂತೋಷ. ಅವರೆಲ್ಲ ಬಹಳ ಚೆನ್ನಾಗಿ ಕಲಿತು ಅವರ ತಾಳಕ್ಕೆ ನಾವು ಅಥವಾ ನಮ್ಮ ತಾಳಕ್ಕೆ ಅವರು ಎಂಬುದಾಗಿ ತಿಳಿಯದ ಹಾಗೆಯೇ ಉತ್ತಮವಾಗಿ ಅದನ್ನು ಬಹಳ ಚೆನ್ನಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಬಹಳ ಸಂತೋಷ. ಅವರನ್ನು ಸಹ ನಾನು ಸ್ವಾಗತಿಸುವಂತನಾಗಿದ್ದೇನೆ. ಈ ಸಮಯದಲ್ಲಿ ಇಲ್ಲಿ ಇರುವಂಥ ಎಲ್ಲರನ್ನು, ಪ್ರತ್ಯೇಕವಾಗಿ ಎಬಿ ಸರ್ ನಮ್ಮ ಜೊತೆಯಲ್ಲಿರುವಂಥ ಬಹಳ ಸಂತೋಷ. ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಇನ್ನೂ ಯಾರಾದರನ್ನು ನಾನು ಬಿಟ್ಟು ಹೋಗಿದ್ದೇ ಆಗಿದ್ದರೆ ಅವರನ್ನು ಸಹ ಈ ಸಮಯದಲ್ಲಿ ನಾನು ಸ್ವಾಗತಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಅನುಗ್ರಹಿಸಿ, ಆಶೀರ್ವದಿಸಿ, ಬಲಪಡಿಸಲಿ ಎಂಬುದಾಗಿ ನಾನು ಕೋರುವಂತವನಾಗಿದ್ದೇನೆ.
ಅದೇ ರೀತಿಯಾಗಿ ಈಗ ಮುಂದಿನ ಕಾರ್ಯಕ್ರಮಕ್ಕೆ ನಾವು ತೆರಳುವಂತರಾಗಿದ್ದೇವೆ. ದೇವರ ವಾಕ್ಯದಿಂದ ನಾವು ಬಲಪಡೋಣ. ದೇವರ ವಾಕ್ಯವನ್ನು ಓದಲು ಮಂಜುಳಾ ಸುರೇಶ್ ಅವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುವಂತನಾಗಿದ್ದೇನೆ. ನೂರ 30ನೇ ಮಾರಮ್ಮನ್ ಕನ್ವೆನ್ಷನ್ನಲ್ಲಿ ಕನ್ನಡದ ಆರಾಧನೆಯಲ್ಲಿ ಆರಿಸಿಕೊಂಡ ಸತ್ಯವೇದ ಭಾಗವು ರೋಮಾಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನದಿಂದ 39ನೇ ವಚನದವರೆಗೂ ಓದಿಕೊಳ್ಳೋಣ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದಿದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನು ಮನೋಭಾವವು ಏನೆಂದು ತಿಳಿದಿದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸ್ವರೂಪವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು. ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಾ ಪದವಿಗೆ ಸೇರಿಸಿದನು. ಹಾಗಾದರೆ ಈ ವಿಷಯದಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆಗೆ ಇದ್ದರೆ ನಮ್ಮನ್ನು ಎದುರಿಸುವರು ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ? ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡಿಕೊಳ್ಳುವನಾಗಿದ್ದಾನೆ. ಕ್ರಿಸ್ತನು ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲ ಇರುವುದು, ವಸ್ತ್ರ ಇಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ? ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಗೋಯಗರುಗಳಿಂದ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಸಂಪೂರ್ಣ ಜಯಶಾಲಿಗಳಾಗಿದ್ದೇವೆ. ಹೇಗೆಂದರೆ ಮರಣವಾಗಲಿ, ಜಯವಾಗಲಿ, ದೇವದೂತರಾಗಲಿ, ದೇವರಾತ್ಮವಾಗಲಿ, ಈಗಿನ ಸಂಗಾತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಮಹತ್ವವಾಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನಮಗೆ ನಿಶ್ಚಯ ಉಂಟು. ಹೀಗೆ ದೇವರ ವಾಕ್ಯವು ಮುಗಿಯಿತು. ഇന്ന് ഇവിടെ സന്നിഹിതരായിരിക്കുന്ന വന്യ വൈദിക ശ്രേഷ്ഠ, പ്രിയ വിശ്വാസ സമൂഹം, സുവിശേഷകർ, ഇന്ന് നമുക്ക് മുഖ്യ ദൂത് നൽകുന്ന ബഹുമാനപ്പെട്ട ജോൺസൺ തോമസ് ഉണ്ണിത്താൻ അച്ഛൻ, എല്ലാവർക്കും ಕ್ರಿಸ್ತುವೇಶುವಿൽ ಸ್ನೇಹವಂದനം. ಇವತ್ತು ಇಲ್ಲಿ ಸೇರಿ ಬಂದಿರುವಂಥ ಎಲ್ಲ ಸಭಾಪಾಲಕರು, ಸುವಾರ್ತಿಕರು, ವಿಶ್ವಾಸ ಸಮೂಹ, ಇವತ್ತು ದೇವರ ವಾಕ್ಯವನ್ನು ಸಾರುವಂಥ ಜಾನ್ಸನ್ ಉಣ್ಣಿತಾನ್ ಅವರು, ಇನ್ನಿತರ ಎಲ್ಲರಿಗೂ ಕೂಡ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. 130ാമത് മാരാമൺ കൺവെൻഷൻ്റെ 7ാമത്
രാത്രി യോഗത്തിൽ ഇപ്രകാരം നമുക്ക് ഒരുമിച്ച് കന്നഡ ഭാഷ, ആ ഭാഷയിൽ ആരാധിക്കുന്ന ആരാധനാ സമൂഹത്തിന് ഒരുമിച്ച് കൂടുവാൻ തക്കവണ്ണം സാധ്യമായതിൽ ഞാൻ ദൈവത്തിന് നന്ദി കരയേറ്റുന്നു. 130ನೇ ವರ್ಷದ ಮಾರಾಮನ್ ಕನ್ವೆನ್ಷನ್ನ 7ನೇ ದಿನವಾಗಿರುವಂಥ ಈ ರಾತ್ರಿ ಹೊತ್ತು ಕನ್ನಡ ಭಾಷೆ ಮಾತನಾಡುವಂಥ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಬಂದು ದೇವರ ವಾಕ್ಯವನ್ನು ಕೇಳುವುದಕ್ಕೆ ದೇವರು ಕೊಟ್ಟಂಥ ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. പ്രാദേശിക ഭാഷയിലുള്ള രാത്രികാല യോഗത്തിൽ നമ്മുടെ ഹിന്ദി റീജിയനിൽ നിന്നും തെലുഗു റീജിയനിൽ നിന്നും തമിഴ് റീജിയനിൽ നിന്നുമുള്ള ആരാധനകൾ, ശുശ്രൂഷകൾ അത് കഴിഞ്ഞ 3 ദിവസങ്ങളായി സമാപിച്ചു. ಪ್ರಾದೇಶಿಕ ಭಾಷೆಗಳಿರುವಂಥ ನಮ್ಮ ಸಾಯಂಕಾಲದ ಆರಾಧನೆಗಳಲ್ಲಿ ಹಿಂದಿ, ತಮಿಳು, ತೆಲುಗು ಈ ಭಾಷೆಗಳಿರುವಂಥ ಆರಾಧನೆಗಳು ಮತ್ತು ವಚನ ಸಾರುವಿಕೆ ಕಳೆದ 3 ದಿನಗಳ ಕಾಲ ನಾವು ಕೇಳಿದೆವು. ഇന്ന് കന്നഡ ഭാഷയുടെ ആഭിമുഖ്യത്തിലുള്ള യോഗമാകുന്നുവല്ലോ. ಇವತ್ತು ಕನ್ನಡ ಭಾಷಿಗರಿಗೋಸ್ಕರ ಇರುವಂಥ ದಿನವಾಗಿದೆಯಲ್ಲ. ഇത്രയും ആളുകൾ ഇന്ന് വന്ന് ചേർന്നതിലുള്ള സന്തോഷം ഞാൻ അറിയിക്കുകയാണ്. ಇಷ್ಟು ಜನ ಇಲ್ಲಿ ಸೇರಿ ಬಂದದ್ದು ನೋಡಿ ನನಗೆ ಬಹಳ ಸಂತೋಷ ಉಂಟು. ಅದನ್ನು ನಿಮಗೆ ತಿಳಿಸುವನಾಗಿದ್ದೇನೆ. പ്രത്യേകിച്ച് ഈ മിഷൻ ഫീൽഡിലൊക്കെ പ്രവർത്തിക്കുന്ന വൈദികരെയും സുവിശേഷകരെയും അവരുടെ കുടുംബ അംഗങ്ങളെ എല്ലാവരെയും ഞാൻ അഭിനന്ദിക്കുന്നു. ವಿಶೇಷವಾಗಿ ಈ ಪ್ರಾಂತ್ಯಗಳೆಲ್ಲ ಸೇವೆ ಮಾಡುವಂಥ ಸುವಾರ್ತಿಕರು, ಸಭಾಪಾಲಕರುಗಳು ಮತ್ತು ಅವರ ಕುಟುಂಬಗಳು ಅವರನ್ನೆಲ್ಲರನ್ನೂ ಕೂಡ ನಾನು ಬಹಳವಾಗಿ ಗೌರವಿಸುವನಾಗಿದ್ದೇನೆ, മെച്ചുവനാകിದ್ದೇನೆ. ഇനി വരുന്ന നാളുകളിൽ സന്ധ്യായോഗത്തിനു പകരം പകൽക്കാലത്തെ ഒരു യോഗവും ഇപ്രകാരമായി മാറുമെന്ന് ഞാൻ സ്വപ്നം കാണുകയാണ്. ಮುಂದಿನ ದಿನಗಳಲ್ಲಿ ಇಂತಹ ಸಾಯಂಕಾಲದ ಒಂದು ಮೀಟಿಂಗಿಗೆ ಬದಲಾಗಿ ಹಗಲಿನ ಒಂದು ಕೂಟವೇ ಈ ಪ್ರಕಾರವಾಗಿ ನಡೆಯಬಹುದು ಎಂಬುದಾಗಿ ನಾನು ಕನಸು ಕಾಣುವನಾಗಿದ್ದೇನೆ. അപ്രകാരം നമ്മളുടെ സഭ കന്നഡ റീജിയനിൽ ഏറ്റവും അനുഗ്രഹത്തോടുകൂടെ വളരട്ടെ എന്ന് പ്രാർത്ഥിക്കുകയാണ്. ಆ ರೀತಿಯಾಗಿ ನಮ್ಮ ಕನ್ನಡ ಪ್ರಾಂತದ ಸೇವೆಗಳು ಬೆಳೆಯಲಿ ಎಂಬುದಾಗಿ ನಾನು ಕರ್ತನಲ್ಲಿ ಆಶಿಸುವನಾಗಿದ್ದೇನೆ. അതുപോലെ തന്നെ മറ്റു പ്രാദേശിക ഭാഷകളിലുള്ള ആരാധനകൾ നടത്തുന്ന നമ്മുടെ സമൂഹവും അപ്രകാരം വളരട്ടെ എന്ന് പ്രാർത്ഥിക്കുകയാണ്. ಅದೇ ಪ್ರಕಾರವಾಗಿ ಇನ್ನಿತ ಭಾಷಿಕರಿಗೂ ಕೂಡ ಅದೇ ಪ್ರಕಾರವಾಗಿರುವಂತಹ ಕೂಟಗಳು ನಡೆಸಲಿಕ್ಕೆ ದೇವರು ಸಭೆಯನ್ನು ಬೆಳೆಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. പ്രത്യേകിച്ച് നിങ്ങളോടുകൂടെ ആരാധനയിൽ സംബന്ധിക്കുമ്പോൾ എത്ര സന്തോഷമാണ് ലഭിക്കുന്നതെന്ന് നിങ്ങളോട് ഈ സമയത്ത് ഞാൻ പറയുകയാണ്. ನಿಮ್ಮ ಜೊತೆಯಲ್ಲಿ ಆರಾಧನೆಗೆ ಸೇರಿ ಬರುವಂತಹ ಸಮಯಗಳಲ್ಲಿ ನನಗುಂಟಾಗುವಂತಹ ಮನಸ್ಸಿನ ಸಂತೋಷ ಎಷ್ಟು ಎಂಬುದಾಗಿ ನನಗೆ ಹೇಳಲಿಕ್ಕೆ ಬರುವುದಿಲ್ಲ. ആ ആരാധനയിൽ ഒരു സ്പിരിറ്റ് ഉണ്ട്, ഒരു പവർ ഉണ്ട്, ഒരു സമർപ്പണമുണ്ട്. ಆ ಆರಾಧನೆಯಲ್ಲಿ ಒಂದು ಶಕ್ತಿ ಇದೆ, ಒಂದು ಆತ್ಮವಿದೆ, ಒಂದು ವಿಶೇಷವಾದ ರೀತಿ ಅದನ್ನು ಕಂಡು ಬರುವುದಾಗಿದೆ. അത് മറ്റ് മേഖലകളിലുള്ളവർ ഈ ആരാധനകളൊക്കെ ഒന്ന് കണ്ടുപഠിക്കേണ്ടതും കൂടിയാണ്. ಬೇರೆ ಕ್ಷೇತ್ರದಲ್ಲಿ ಇರುವವರು ಇದನ್ನು ಕಂಡು ಕಲಿಯಬೇಕು ಎಂಬುದಾಗಿ ನನಗೆ ಆಶೆ ಇದೆ. പ്രത്യേകിച്ച് ബഹുമാനപ്പെട്ട ജോൺസൺ ഉണ്ണിത്താൻ അച്ഛൻ ഇന്ന് മുഖ്യ ദൂത് നൽകാനുണ്ടല്ലോ. ಇವತ್ತು ನಮ್ಮ ಜಾನ್ಸನ್ ಉಣ್ಣಿತಾನಾಚನವರು ನಮಗೆ ವಿಶೇಷವಾದ ಸಂದೇಶವನ್ನು ಕೊಡಲಿಕ್ಕಿದ್ದಾರಲ್ಲ. അതുകൊണ്ട് ഞാൻ അധിക സമയം എടുക്കുന്നില്ല. ಆದ್ದರಿಂದ ನಾನು ತುಂಬಾ ಹೊತ್ತು ಮಾತನಾಡಿಕೊಂಡಿರುವುದಕ್ಕೆ ಇಷ್ಟಪಡುವುದಿಲ್ಲ. ഒരു വാക്ക് മാത്രം ഞാൻ പറയുകയാണ്. ಒಂದು ಮಾತು ಮಾತ್ರ ನಾನು ಹೇಳ್ತೇನೆ. ദാവീദിന്റെ സന്തതിയായി ജനിച്ച് മരിച്ച് ഉയർത്തെഴുന്നേറ്റിരിക്കുന്ന യേശുവിനെ ഓർത്തുകൊള്ളുക. ದಾವೀದನ ಸಂತತಿಯಾಗಿ ಜನಿಸಿ ಮರಣ ಹೊಂದಿ ಪುನರುತ್ಥಾನವಾಗಿರುವಂಥ യേശുವನ್ನು ನೆನೆಸಿಕೊಳ್ಳಿರಿ. അതുകൊണ്ടാണ് അപ്പോസ്തലനായ പൗലോസ് പറയുന്നത്, യേശു അവൻ എൻ്റെ ഉപനിധിയാണ്. ಆದ್ದರಿಂದಲೇ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ಯೇಸುವೇ ನನಗೆ ಮುಖ್ಯ ಪಾತ್ರನಾಗಿದ್ದಾನೆ ಎಂಬುದಾಗಿ. ഈ ലോക ജീവിതത്തിൽ ഏതെല്ലാം ജീവിത അനുഭവങ്ങൾ നമുക്കുണ്ടായാലും അത് ദുഃഖത്തിൻ്റെ, വേദനയുടെ, നഷ്ടങ്ങളുടെ, രോഗങ്ങളുടെ, അപമാനങ്ങളുടെ,
നിന്ദകളുടെ ഏതനുഭവമായി കൊള്ളട്ടെ, അതിൻ്റെ മധ്യത്തിൽ നിങ്ങളെ കാക്കുവാൻ, കരുതുവാൻ, ಪರಿಪಾಲಿಸುವಾನ್ ಶಕ್ತನಾಯ ದೈವಮಾನ ಯೇಸು. ಆದ್ದರಿಂದಲೇ ಇವತ್ತು ನಿಮಗೆ ಈ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಜೀವಮಾನದ ಎಲ್ಲ ಅವಸ್ಥೆಗಳಲ್ಲಿ, ನಿಂದೆಗಳಲ್ಲಿ, ನೋವುಗಳಲ್ಲಿ, ಸಂಕಷ್ಟಗಳಲ್ಲಿ, ತೊಂದರೆಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಆ ಯೇಸು ನಿಮಗೆ ಸಹಾಯಕನಾಗಿರುತ್ತಾನೆ ಎಂಬುದರಲ್ಲಿ ಸಂಶಯವಿಲ್ಲ. അതനുഭവിച്ചറിഞ്ഞ അപ്പോസ്തലനായ പൗലോസും അതനുഭവിച്ച ഞാനും ഒരുപോലെ പറയും, ಕ್ರಿಸ್ತು എൻ്റെ ಉಪನಿಧಿ. ಅದನ್ನು ಅನುಭವಿಸಿದಂಥ ಅಪೊಸ್ತಲನಾದ ಪೌಲನು ಮತ್ತು ಅನುಭವಿಸಿದ ನಾನು ಕೂಡ ಗಟ್ಟಿಯಾಗಿ ಹೇಳಬಲ್ಲೆನು, ಕ್ರಿಸ್ತನು ನನ್ನ ಶಕ್ತನಾಗಿದ್ದಾನೆ ಎಂಬುದಾಗಿ. അതുകൊണ്ട് ആ ക്രിസ്തുവിനോട് കൂടെ നമ്മുടെ ജീവിതത്തെ മുൻപോട്ട് നയിക്കുക. ಆದ್ದರಿಂದ ಆ ಕ್ರಿಸ್ತನೊಂದಿಗೆ ನಮ್ಮ ಜೀವನವನ್ನು ಮುಂದುವರಿಸಿಕೊಂಡು ಹೋಗೋಣ. ആ ക്രിസ്തുവിനോടുകൂടെ യാത്ര ചെയ്യുവാൻ ഇനിയുള്ള നാളുകളിൽ സർവശക്തനായ ദൈവം നമ്മളെ സഹായിക്കട്ടെ എന്ന് പ്രാർത്ഥിച്ചും ആശംസിച്ചും കൊണ്ട് ഞാൻ എൻ്റെ വാക്കുകളെ നിർത്തുന്നു. ಕ್ರಿಸ್ತನೊಂದಿಗೆ ಪ್ರಯಾಣ ಮಾಡಿಕೊಂಡು ಜೀವಿಸಲಿಕ್ಕೆ ಬೇಕಾದ ಶಕ್ತಿಯನ್ನು, ಬಲವನ್ನು ಕರ್ತ ನಮಗೆಲ್ಲರಿಗೂ ದಯಪಾಲಿಸಲಿ ಎಂಬುದಾಗಿ ಪ್ರಾರ್ಥಿಸಿಕೊಂಡು ನನ್ನ ಮಾತುಗಳನ್ನು ನಿಲ್ಲಿಸುತ್ತೇನೆ. പ്രത്യേകിച്ച് എൻ്റെ വാക്കുകൾ ട്രാൻസ്ലേറ്റ് ചെയ്ത ബഹുമാനപ്പെട്ട AC കുര്യൻ അച്ഛനോടുമുള്ള നന്ദി അറിയിക്കുന്നു. ನನ್ನ ಮಾತುಗಳನ್ನು ಭಾಷಾಂತರ ಮಾಡಿಕೊಟ್ಟಂಥ AC ಕುರಿಯನ್ ಅಚ್ಚನವರಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. Praise the Lord. Praise the Lord. ಸಂಪೂಜ್ಯ ಡಾಕ್ಟರ್ ಗ್ರಿಗೋರಿಯೋಸ್ ಮಾರ್ ಸ್ಟೆಫಾನೋಸ್ ಬಿಷಪ್ರವರೇ, ಮಾರ್ತೋಮಾ ಸುವಾರ್ಥ ಸೇವಾ ಸಂಘದ ಜನರಲ್ ಸೆಕ್ರೆಟರಿ ಪ್ರೀತಿಯ ABK ಜೋಶುವ ಅಚ್ಚನ್ ಅವರನ್ನು ಒಳಗೊಂಡಂತೆ ಪ್ರೀತಿಯ ಸಭಾಪಾಲಕರೇ, MTA ಆಫೀಸ್ ಬೇರರ್ಸ್, ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್, ಹಾಗೆ ಸಭೆಯ ನಾಯಕತ್ವದಲ್ಲಿರುವಂಥ ಎಲ್ಲ ಪ್ರಿಯರೇ, ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಖ್ಯವಾಗಿ ಕರ್ನಾಟಕದ ಸ್ವಾರ್ಥ ಸೇವೆಯ ಭಾಗವಾಗಿ ಯೇಸು ಕ್ರಿಸ್ತನ ಪ್ರೀತಿಯನ್ನು ಅನುಭವಿಸುತ್ತಿರುವಂಥ ಪ್ರೀತಿಯ ವಿಶ್ವಾಸಿಗಳೇ, ಸಭಾ ಸೇವಕರೇ, ನಮಗೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಮಾರಾಮನ್ ಕನ್ವೆನ್ಷನ್ನಲ್ಲಿ ಈ ಪ್ರಕಾರವಾಗಿ ಪ್ರಾದೇಶಿಕ ಭಾಷೆಗಳಲ್ಲಿ ಕೂಟಗಳು ನಡೆಯುತ್ತವೆ ಎಂಬುದಾಗಿ ಒಂದು 20-30 ವರ್ಷದವರೆಗೂ ಕೂಡ ಯಾರೂ ಕನಸು ಕಂಡಿರಲಿಕ್ಕಿಲ್ಲ. ನನಗೆ ನೆನಪಿದೆ, ನಮ್ಮ ಮೊದಲ ಸೇವಾ ಕ್ಷೇತ್ರಗಳಿಂದ ಕೆಲವು ವಿಶ್ವಾಸಿಗಳು ಮೊದಲು ಇಲ್ಲಿ ಬರ್ತಿದ್ದಂಥ ಸಮಯದಲ್ಲಿ ಅವರ ವೇಷಭೂಷಣಗಳು ವ್ಯತ್ಯಾಸವಾಗಿ ಕಾಣುವಾಗಲೇ ಇವರೆಲ್ಲಿಂದ ಬರುಂದವರು ಎಂಬುದಾಗಿ ಬಹಳ ಅದ್ಭುತಕರವಾಗಿ ನೋಡುವಂಥ ಒಂದು ಕಾಲವಿತ್ತು. ಆದರೆ ಕನ್ನಡ, ತೆಲುಗು, ತಮಿಳು, ಅದೇ ರೀತಿಯಲ್ಲಿ ಹಿಂದಿ ಪ್ರಾಂತಗಳಿಂದ ಮಾರಾಮನ್ ಕನ್ವೆನ್ಷನ್ಗೆ ಬರುವಂಥ ವಿಶ್ವಾಸಿಗಳು ಪ್ರತಿ ವರ್ಷ ಹೆಚ್ಚುತ್ತಿದ್ದಾರೆ ಎಂಬುದನ್ನು ನೋಡಿ ಬಹಳ ಸಂತೋಷವಾಗ್ತಾಯಿದೆ. ನೀವು ಏನು ನೋಡಲಿಕ್ಕೆ ಅಡವಿಗೆ ಹೋದ್ರಿ ಎಂಬುದಾಗಿ ಯೇಸು ಕ್ರಿಸ್ತನು ಕೇಳುವಂಥ ಒಂದು ಮಾತಿದೆ. ಭಾಷೆ ಅರ್ಥ ಆಗಲ್ಲ, ಸಂಸ್ಕೃತಿ ಅರ್ಥ ಆಗಲ್ಲ ಎಂಬುದಾಗೆಲ್ಲ ಹೇಳಿದರೂ ಕೂಡ ಅಷ್ಟೊಂದು ಉತ್ಸಾಹದಿಂದ ಯಾಕೆ ಈ ವಿಶ್ವಾಸಿಗಳಲ್ಲಿ ಬರ್ತಿದ್ದಾರೆ? ಎಲ್ಲ ಮತಗಳಲ್ಲಿಯೂ ತೀರ್ಥಯಾತ್ರೆ ಎಂಬಂಥ ಒಂದು ಕಾನ್ಸೆಪ್ಟ್ ಇದೆ. ಒಂದು ವೇಳೆ ಕೆಲವರೆಲ್ಲ ಒಂದು ತೀರ್ಥಯಾತ್ರೆಯ ರೂಪದಲ್ಲಿ ಇಲ್ಲಿ ಬರ್ತಾ ಇರ್ಬೋದು. ಅದನ್ನು ಸುವಾರ್ತೆಗೋಸ್ಕರ ಎಷ್ಟರ ಮಟ್ಟಿಗೆ ನಾವು ಬಳಸಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ಇಲ್ಲಿ ಬರುವಂಥ ವಿಶ್ವಾಸಿಗಳಿಗೆ ಹೆಚ್ಚಾಗಿ ತಿರುಮೇನಿಯವರು ಹೇಳಿದ ಹಾಗೆ ಇನ್ನಷ್ಟು ಹೆಚ್ಚು ಅವರಿಗೆ ತಮ್ಮದೇ ಆದಂಥ ಭಾಷೆಯಲ್ಲಿ ಒಂದೇನಾದರೂ ಲಭಿಸುವಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡುವುದು ಮುಂದಿನ ದಿನಗಳಲ್ಲಿ ತುಂಬ ಒಂದು ಬೇಕಾಗಿರುವಂಥ, ಅವಶ್ಯಕವಾಗಿರುವಂಥ ವಿಷಯವಾಗಿರ್ತದೆ ಎಂಬುದಾಗಿ ತೋಚುತ್ತದೆ. ಬಂದಿರುವಂಥ ಎಲ್ಲ ವಿಶ್ವಾಸಿಗಳನ್ನು ದೇವರ ನಾಮದಲ್ಲಿ ನಾನು ವಂದಿಸುವವನಾಗಿದ್ದೇನೆ. ವಿಶೇಷವಾಗಿ ಈ ಒಂದು ರೀತಿಯಲ್ಲಿ ಕನ್ನಡ ಫೆಲೋಶಿಪ್ಪನ್ನು ಹಮ್ಮಿಕೊಂಡಿರುವಂಥ ಮಾರ್ತೋಮಾ ಸುವಾರ್ಥ ಸೇವಾ ಸಂಘಕ್ಕೂ ಅದರ ಆಫೀಸ್ ಬೇರರ್ಸ್ಗೂ ವಿಶೇಷವಾದಂಥ ಅಭಿನಂದನೆಗಳನ್ನು ತಿಳಿಸ್ತೇನೆ. ಈ ಒಂದು ಮೀಟಿಂಗ್ನಲ್ಲಿ ನನಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕೆ ಈ ಒಂದು ಅವಕಾಶವನ್ನು ನೀಡಿದ
ಪ್ರೀತಿಯ ABK ಜೋಶುವ ಅಚ್ಚನವರಿಗೂ ಅವರ ಟೀಮಿಗೂ ವಿಶೇಷವಾದ ವಂದನೆಗಳನ್ನು ನಾನು ತಿಳಿಸುವವನಾಗಿದ್ದಾನೆ. ಅದಕ್ಕಾಗಿ ಸಹಾಯ ಮಾಡ್ತಾ ಇರುವಂಥ, ಶಕ್ತಿಗೊಳಿಸುತ್ತಿರುವಂಥ ದೇವರಿಗೆ ಸ್ತೋತ್ರವನ್ನು ಅರ್ಪಿಸುತ್ತಿದ್ದೇನೆ. ಆತನು ನನ್ನನ್ನು ತನ್ನ ಕೈಗಳಲ್ಲಿ ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಇಂದಿನ ಸಂಜೆಯ ದೇವರ ವಾಕ್ಯದ ಧ್ಯಾನಕ್ಕೆ ಪ್ರವೇಶಿಸುತ್ತಿದ್ದೇನೆ. ಇಂದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಸತ್ಯವೇದ ಭಾಗವನ್ನು ಈಗಾಗಲೇ ಪ್ರೀತಿಯ ಮಂಜುಳಾರವರು ಪಾರಾಯಣವನ್ನು ಓದಿದ್ದಾರೆ. ಅದರಿಂದ ಒಂದೆರಡು ಭಾಗಗಳನ್ನು ಮಾತ್ರ ಇನ್ನೊಂದು ಆವರ್ತಿ ಓದುವುದಕ್ಕಾಗಿ ಇಷ್ಟಪಡುತ್ತೇನೆ. ಅಪೊಸ್ತಲನಾದ ಶ್ರೀ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ, ರೋಮನ್ಸ್ 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂಬುದಾಗಿ ನಮಗೆ ಗೊತ್ತದೆ. ಅದರ ಜೊತೆಯಲ್ಲಿ ಅದಕ್ಕೆ ಹೊಂದಿಕೊಂಡಿರುವಂಥ ಇನ್ನೊಂದು ವಾಕ್ಯವನ್ನು ನಾನು ಓದುತ್ತೇನೆ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1 Corinthians 2:9. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಪ್ರಾರ್ಥನೆ ಮಾಡೋಣ. ವಾಕ್ಯವನ್ನು ನಮಗೆ ದಯಪಾಲಿಸಿರುವಂಥ ದೇವರೇ, ನಿನ್ನ ವಾಕ್ಯಕ್ಕನುಸಾರವಾಗಿ ನಿನ್ನನ್ನು ಹಿಂಬಾಲಿಸಲು ಬೇಕಾದ ಪವಿತ್ರಾತ್ಮನ ಸಹಾಯವನ್ನು ನಮಗೆ ದಯಪಾಲಿಸು. ಈ ಸಂಜೆಯಲ್ಲಿ ಈ ಚರಿತ್ರ ಮಹತ್ವವಿರುವಂತಹ ಈ ಹಂದರದಲ್ಲಿ ಕೂತುಕೊಂಡು ನಿನ್ನ ವಾಕ್ಯವನ್ನು ಧ್ಯಾನಿಸುವಂಥ ಬಲಹೀನರಾದ ನಮ್ಮನ್ನು ಶಕ್ತಿಗೊಳಿಸು. ನಿನ್ನ ಆತ್ಮನಿಂದ ನಮ್ಮೊಂದಿಗೆ ಮಾತನಾಡು. ನಿನ್ನ ಸ್ವರವನ್ನು ನಮಗೆ ಕೇಳಿಸು. ನಿನ್ನ ಮಾತುಗಳಿಗೆ ವಿಧೇಯರಾಗಲು ನಮ್ಮನ್ನು ಪ್ರಚೋದಿಸು. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಅದರ 18ನೇ ವಾಕ್ಯದಿಂದ ಇರುವಂಥ ವಾಕ್ಯಗಳಿಗೆ ನನ್ನ ಕೈಯಲ್ಲಿರುವಂಥ ಕನ್ನಡ ಸತ್ಯವೇದದಲ್ಲಿ ಕೊಟ್ಟಿರುವಂಥ ಒಂದು ಶೀರ್ಷಿಕೆ ಇದೆ, ಒಂದು ಟೈಟಲ್ ಇದೆ. ಅದರಲ್ಲಿ ಏನಂದರೆ, ಈಗ ದೇವಪುತ್ರರು ಜಗತ್ತು ನರಳುತ್ತಿದ್ದರೂ ಮುಂದೆ ಜಯೋತ್ಸವವಾಗುವುದು ಎಂಬುದಾಗಿ. ದ ಗ್ರೋನಿಂಗ್ ವರ್ಲ್ಡ್ ಆ್ಯಂಡ್ ಎ ವಿಕ್ಟರಿ ಟು ಕಮ್ ಎಂಬುದಾಗಿ ಅಲ್ಲಿ ಬರೆಯಲಾಗಿದೆ. ನರಳಾಡುತ್ತಿರುವಂಥ ಒಂದು ಜಗತ್ತಿನ ಬಗ್ಗೆ ಪೌಲನು ಅಲ್ಲಿ ನಮಗೆ ತಿಳಿಸುತ್ತಿದ್ದಾನೆ. 21ನೇ ವಾಕ್ಯದಲ್ಲಿ ಹೇಳುವಂಥ ಒಂದು ಮಾತಿದೆ, ಆ ಜಗತ್ತು ಕೂಡ ನಾಶನದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದು. ಅಲ್ಲಿ ಹೇಳುವಂಥ ಒಂದು ಚಿಕ್ಕ ಮಾತಿದೆ, ಅದಕ್ಕೊಂದು ನಿರೀಕ್ಷೆ ಉಂಟು. ಇಟ್ ಹ್ಯಾಸ್ ಎ ಹೋಪ್. ಜಗತ್ತಿಗೊಂದು ನಿರೀಕ್ಷೆ ಉಂಟು. ಆ ನಿರೀಕ್ಷೆ ಯೇಸು ಕ್ರಿಸ್ತನು ಎಂಬುದನ್ನು ಪೌಲನು ಇಲ್ಲಿ ಹೇಳುತ್ತಿದ್ದಾನೆ. 26ನೇ ವಾಕ್ಯವನ್ನು ಪ್ರೀತಿಯ ಸಹೋದರಿ ಪಾರಾಯಣವಾಗಿ ಓದುವಾಗ ನೀವು ಗಮನ ಕೊಟ್ಟರೆಂಬುದಾಗಿ ನಾನು ಬಯಸ್ತೇನೆ. ಅದೇನೆಂದರೆ, ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ನಮಗೆ ಸಹಾಯ ಮಾಡುತ್ತಾನೆ ಎಂಬುದಾಗಿ ಪೌಲನಲ್ಲಿ ಹೇಳುವನಾಗಿದ್ದಾನೆ. ನಮ್ಮ ಅಶಕ್ತಿಯನ್ನು ನೋಡಿ ನಮ್ಮನ್ನು ಸಹಾಯ ಮಾಡುವಂಥ ಪವಿತ್ರಾತ್ಮ. ಯಾವುದೇ ಕೆಲಸಕ್ಕಾಗಿ ನೀವು ಹೋದರೆ ನಿಮ್ಮ ಶಕ್ತಿಯನ್ನು, ನಿಮ್ಮ ಸಾಮರ್ಥ್ಯವನ್ನು ಎಲ್ಲ ನೋಡಿ ನಿಮ್ಮನ್ನು ಆರಿಸಿಕೊಳ್ಳಾಗ್ತದೆ. ಅಲ್ಲಿ ಹೇಳುವಂಥದ್ದು, ನಿಮ್ಮ ಅಶಕ್ತಿಯನ್ನು ನೋಡಿ ನಮಗೆ ಸಹಾಯ ಮಾಡುವಂಥ ಪವಿತ್ರಾತ್ಮನ ಒಂದು ಸಹಾಯವು ನಿರಂತರವಾಗಿ ನಮ್ಮೊಂದಿಗಿದೆ ಎಂಬುದಾಗಿ 28ನೇ ವಾಕ್ಯದಲ್ಲಿ ಹೇಳುವಂಥ ಮುಖ್ಯವಾದ ಪ್ರಸ್ತಾಪ ವಿಷಯವು ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡುವಂಥ ದೇವರು. ನಾವು ಓದಿದಂಥ ವಾಕ್ಯ ನಮಗೆಲ್ಲರಿಗೂ ಬಹಳ ಪರಿಚಿತವಾದಂಥ ವಾಕ್ಯ. ಯಾಕಂದರೆ ನಮ್ಮ ಅನುಕೂಲತೆ ಬಗ್ಗೆ ಅದು ಹೇಳ್ತದೆ. ನಮಗೆ ಸಿಕ್ಕುವಂಥ ಒಂದು ಅನುಕೂಲತೆ ಬಗ್ಗೆ ಹೇಳ್ತದೆ.
ನಮಗೆ ಸಿಕ್ಕುವಂಥ ಒಂದು ಸಹಾಯದ ಬಗ್ಗೆ, ನಮಗೆ ಸಿಕ್ಕುವಂಥ ಒಂದು ಲಾಭದ ಬಗ್ಗೆ ಹೇಳ್ತದೆ. ಅದಕ್ಕೋಸ್ಕರವೇ ಆ ವಾಕ್ಯವು ಇಷ್ಟೊಂದು ಜನಪ್ರಿಯವಾಗಿರ್ಬೋದು. ಆದರೆ ಅದು ಯಾವ ಒಂದು ಸಂದರ್ಭದಲ್ಲಿ, ಯಾವ ಕಾಂಟೆಕ್ಸ್ಟ್ನಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಳ್ಳಬೇಕಾದ್ರೆ 34ರಿಂದ ಬರೆದಿರುವಂಥ ಕೆಲವು ವಾಕ್ಯಗಳನ್ನು, ವಿಶೇಷವಾಗಿ ದೇವರ ಪ್ರೀತಿಯ ಬಗ್ಗೆ ಬರೆದಿರುವಂಥ 35ನೇ ವಾಕ್ಯವನ್ನು ನಾವು ಓದಬೇಕು. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ? ನರಳಾಡುತ್ತಿರುವಂಥ ಜಗತ್ತಿನ ಬಗ್ಗೆ ಹೇಳುವಾಗ ಕ್ರೈಸ್ತ ವಿಶ್ವಾಸಿಗಳು ಅನುಭವಿಸಬೇಕಾದಂಥ ಅನೇಕ ಕಷ್ಟ ತೊಂದರೆಗಳ ಬಗ್ಗೆ ಹೇಳಿ ಪೌಲನಲ್ಲಿ ಹೇಳುವನಾಗಿದ್ದಾನೆ, ಇವೆಲ್ಲವುಗಳ ಮಧ್ಯದಲ್ಲಿ ನಮ್ಮ ಅಶಕ್ತಿಗೆ ಅನುಗುಣವಾಗಿ ನಮ್ಮನ್ನು ಸಹಾಯ ಮಾಡುವಂಥ ಒಬ್ಬ ಪವಿತ್ರಾತ್ಮನಿದ್ದಾನೆ. ನಮಗೆ ಸಹಾಯವನ್ನು ದೊರಕಿಸಿಕೊಡುವಂಥ ಒಬ್ಬ ದೇವರಿದ್ದಾನೆ. ನಮಗೆ ಸಹಾಯ ಮಾಡುವಂಥ ಒಬ್ಬ ದೇವರಿದ್ದಾನೆ. ಆ ದೇವರ ಪ್ರೀತಿಯ ಮಕ್ಕಳಾಗಿದ್ದೇವೆ ನಾವು. ಅದರಿಂದ ನಾವು ಯಾರಾಗಿದ್ದೇವೆ? 3 ವಿಷಯಗಳನ್ನು ಬೇಗನೆ ಈ ಒಂದು ಭಾಗದಿಂದ ನಾನು ಧ್ಯಾನಿಸೋದಕ್ಕೋಸ್ಕರ ಇಷ್ಟಪಡ್ತೇನೆ. ನಾನು ಓದಿದಂಥ ಒಂದೇ ಒಂದು ವಾಕ್ಯದಿಂದ. ಒಂದು, ನಾವು ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ದೇವರ ಮಕ್ಕಳಾಗಿದ್ದೇವೆ. ಕರ್ನಾಟಕದ ವಿಶ್ವಾಸಿಗಳು ತಮ್ಮನ್ನು ತಾವೇ ಕರೆದುಕೊಳ್ಳುವಂಥ ಹೆಸರು ದೇವರ ಮಕ್ಕಳು ಎಂಬುದಾಗಿ ಅಲ್ವಾ? ನಾವು ಯಾರು? ದೇವರ ಮಕ್ಕಳು. ನಮ್ಮ ಸಿರ್ಸಿ ಪ್ರಾಂತದ ಹಳ್ಳಿಗಳಲ್ಲಿರುವಂಥ ನಮ್ಮ ವಿಶ್ವಾಸಿಗಳು ಹೇಳ್ತಾರೆ ಬೇರೆಯವರ ಬಗ್ಗೆ, ಸೀಕರ್ಸ್ ಬಗ್ಗೆ, ನಾನ್ ಬ್ಯಾಪ್ಟೈಸ್ ಜನರ ಬಗ್ಗೆ, ಅವರು ಇನ್ನೂ ದೇವರ ಮಕ್ಕಳು ಆಗಿಲ್ಲ ಅಜ್ಜ ಅಂತ. ನಾವ್ಯಾರು? ನಾವು ದೇವರ ಮಕ್ಕಳು. ನಾವ್ಯಾರು? ನಾವು ಸಂಕಲ್ಪದ ಮೇರೆಗೆ, ನಿರ್ಣಯದ ಮೇಲೆಗೆ ಕರೆಯಲ್ಪಟ್ಟಂಥ ದೇವರ ಮಕ್ಕಳು ಎಂಬುದಾಗಿ ಈ ವಾಕ್ಯವು ಹೇಳುತ್ತದೆ. ನಾವು ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು. ಏನದು ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು ಎಂಬುದಾಗಿ? ಈ ಒಂದು ಪ್ರಸಂಗ, ಈ ಒಂದು ಮೀಟಿಂಗ್ನಲ್ಲಿ ಯಾರು ಪ್ರಸಂಗ ಮಾಡಬೇಕೆಂಬುದಾಗಿ ABHನವರು ನನಗೆ ಒಂದು ಕೆಲವು ವಾರಗಳ ಹಿಂದೆ ಹೇಳಿದರು. ಅಂದರೆ ಒಂದು ನಿರ್ಣಯವನ್ನು ಮಾಡಿ, ನಿಶ್ಚಯವನ್ನು ಮಾಡಿ, ಅಥವಾ ನಮ್ಮ ಪ್ರೀತಿಯ ಸಂಪೂಜ್ಯ ಬಿಷಪ್ ಅವರಿಗೆ ಇದಕ್ಕೆ ಅಧ್ಯಕ್ಷತೆ ವಹಿಸಬೇಕೆಂಬುದಾಗಿ ಅದಕ್ಕೆ ತೀರ್ಮಾನಿಸಿ ಬಿಷಪ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾರೆ. ನಿರ್ಣಯಿಸಿ ಒಂದು ನಿಶ್ಚಯವನ್ನು ಮಾಡಿ ಇಟ್ಟಂಥ ವಿಷಯಗಳ ಬಗ್ಗೆ ಸಂಕಲ್ಪ ಮಾಡಿದ್ದಾನೆ. ದೇವರು ಮನಸ್ಸಿನಲ್ಲಿ ಸಂಕಲ್ಪ ಇರೋದರಿಂದ ಅಷ್ಟೇ ನೀವಿವತ್ತು ಮಾರಾಮನ್ ಕನ್ವೆನ್ಷನಲ್ಲಿ ಬಂದು ಕೂತಿದ್ದೀರಾ. ವಿ ಆರ್ ನಾಟ್ ಆಕ್ಸಿಡೆಂಟಲ್ ಕ್ರಿಶ್ಚಿಯನ್ಸ್. ಯಾವುದು ಆಕಸ್ಮಿಕವಾಗಿ ಉಂಟಾದದ್ದಲ್ಲ. ನೀವು ದೇವರ ವಾಕ್ಯವನ್ನು ಕೇಳಿದ್ದು ಆಕಸ್ಮಿಕವಾಗಿ ಅಲ್ಲ. ನೀವು ದೇವರಲ್ಲಿ ನಂಬಿದ್ದು ಆಕಸ್ಮಿಕವಾಗಿ ಅಲ್ಲ. ನೀವು ದೀಕ್ಷಾಸ್ಥಾನ ಹೊಂದಿದರೆ ಅದನ್ನು ಹೊಂದಿದ್ದು ಆಕಸ್ಮಿಕವಾಗಿ ಅಲ್ಲ. ನೀವು ದೇವರ ಮಕ್ಕಳೆಂಬ ಪದವಿಯನ್ನು ಹೊಂದಿದ್ದು ಆಕಸ್ಮಿಕವಾಗಿ ಅಲ್ಲ. ನಿಮ್ಮಲ್ಲಿ ಪ್ರತಿಯೊಬ್ಬರ ಮೇಲೂ ದೇವರಿಗೆ ಒಂದು ಸಂಕಲ್ಪ ಇದೆ, ಒಂದು ನಿರ್ಣಯವಿದೆ. ನಾವೆಲ್ಲರೂ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥ ದೇವರ ಮಕ್ಕಳಾಗಿದ್ದೇವೆ. ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಸುಮ್ಮನೆ ಬಂದವರಲ್ಲ. ಮದುವೆಗೆಲ್ಲ ಕೆಲವರೊಮ್ಮೆ ಸುಮ್ಮನೆ ಬಂದು ಊಟ ಮಾಡಿ ಹೋಗೋರು ಇರ್ತಾರಲ್ಲ, ಆ ಥರ ಸಭೆಯಲ್ಲಿ ಬಂದವರಲ್ಲ ನಾವು ಯಾರು? ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಕರೆಯಲ್ಪಟ್ಟಂಥ ದೇವರ ಮಕ್ಕಳು. ಪೇತ್ರನು ತನ್ನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ, 1ನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಹೇಳುವಂಥ ಒಂದು ಮಾತಿದೆ. ಏನು? ನೀವಾದರೂ ಕತ್ತಲೆಯೊಳಗಿಂದ ತನ್ನ ಆಶ್ಚರ್ಯಕರವಾದ ಬೆಳಕಿನೆಡೆಗೆ ನಿಮ್ಮನ್ನು ಕರೆದಾತನ ಗುಣಾತಿಶಯಗಳನ್ನು ಪ್ರಕಟಿಸುವುದಕ್ಕೆ ಕರೆಯಲ್ಪಟ್ಟಂಥ ಜನರಾಗಿದ್ದೀರಿ ನೀವು. ನಾವು ಸುಮ್ಮನೆ ಬಂದವರಲ್ಲ, ನಾವು ಕರೆಯಲ್ಪಟ್ಟರು. ಯಾರು ಕರೆದಿದ್ದಾರೆ? ದೊಡ್ಡ ದೊಡ್ಡ ಹೋಟೆಲ್ಗಳೆಲ್ಲ ಮದುವೆ ನಡೆಸುವಾಗ ಮುಂದ್ಗಡೆ ಸೆಕ್ಯೂರಿಟಿ ಗಾರ್ಡ್ ನಿಂತು ಕೇಳ್ತಾನೆ, ಯಾಕೆ ಬಂದ್ರಿ? ನಮ್ಮನ್ನು ಕರೆದಿದ್ದಾರೆ, ತೋರಿಸಿ. ಎಲ್ಲಿ ನಮ್ಮ ಟ್ರೈನಲ್ಲೆಲ್ಲ ಟಿಕೆಟ್ ಚೆಕ್ ಮಾಡಿದಾಗೆ ಸೆಕ್ಯೂರಿಟಿ ಗಾರ್ಡ್, ನೀವು ಕರೆದಿದ್ದಾರೋ ಇಲ್ವೋ ಅಂತ. ನಮ್ಮನ್ನು ಯಾರು ಕರೆದಿದ್ದಾರೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಕರೆದಾನೆ. ಸತ್ಯವೇದದಲ್ಲಿ ಬಹಳಷ್ಟು ಜನರನ್ನು ದೇವರು ಕರೆಯುವವನಾಗಿದ್ದ. ಮೊದಲು ಕರೆದಿದ್ದು ಯಾರನ್ನು ನೋಡ್ತೇವೆ ನಾವು? ಅಬ್ರಹಾಮನನ್ನು ದೇವರು ಕರೆದನು. ಅದಾದಮೇಲೆ ಅನೇಕರನ್ನು ನೋಡ್ತೇವೆ. ಮೋಶೆಯನ್ನು ದೇವರು ಕರೆದನು, ಸಾಮುವೇಲನ್ನು ದೇವರು ಕರೆದನು. ಒಬ್ಬೊಬ್ಬರ ಬಗ್ಗೆ ನಾವು ಓದುವಾಗ ಅವರೆಲ್ಲರ ಕರೆಗಳಲ್ಲಿ ಬಹಳ ವಿಭಿನ್ನತೆಗಳಿವೆ, ವಿಶೇಷತೆಗಳಿವೆ. ಅಬ್ರಹಾಮನು ವಿಗ್ರಹಾರಾಧಿಯದನು. ಮೋಶೆಯು ತೊದಲು ನುಡಿಯವನಾಗಿದ್ದನು. ತನ್ನ ಜನರನ್ನು ನಡೆಸೋದಕ್ಕಾಗಿ ಅವನು ಕರೆಯುತ್ತಿದ್ದಾನೆ. ಸಾಮುವೇಲ್ ಬರೆಯುವ ಚಿಕ್ಕ ಬಾಲಕನಾಗಿದ್ದನು. ಅವನನ್ನು ಜನರಿಗೆ ಪ್ರವಾದಿಯಾಗಿರುವುದಕ್ಕಾಗಿ, ನಾಯಕನಾಗಿರುವುದಕ್ಕಾಗಿ, ಅಭಿಷೇಕಿಸುವುದಕ್ಕಾಗಿ ಕರೀತಾನೆ.
ದಾವೀದನಿಗೆ ರಾಜವಸ್ತ್ರವನ್ನು ಹಾಕಿಸಿಕೊಳ್ಳುವಷ್ಟು ಶರೀರವೂ ಕೂಡ ಇರಲಿಲ್ಲ. ಅಂಥವನನ್ನು ಕರೀತಾನೆ. ಎಂಥವ್ರನ್ನ ಕರೀತಾನೆ? ಪ್ರವಾದಿಗಳನ್ನು ಕರೀತಾನೆ. ಆಮೋಸನನ್ನು ಕರೆಯುವಾಗ ಆಮೋಸನ ಹೇಳುವಂಥದ್ದು ಮಾತಿದೆ, ಅಯ್ಯೋ ನಾನು ಯಾವುದು ಮರಗಳಲ್ಲಿ ಹಣ್ಣನ್ನು ಹೆಕ್ತಾ ಇರುವಂಥ ಅತ್ತಿ ಮರದ ಕಾಯಿಗಳನ್ನು ಹೆಕ್ಕುವಂಥವನು, ಆರಿಸಿಕೊಂಡದ್ದು ಅದನ್ನು ಜೀವನ ನನ್ನನ್ನು ಯಾಕೆ ಕರೀತಾ ಇದ್ದೀರಾ ಅಂತ. ಶಿಷ್ಯರನ್ನು ಕರೆಯುವಾಗಲೂ ಕೂಡ ನಾವು ನೋಡ್ತೇವೆ, ಅನೇಕರನ್ನು ದೇವರು ಕರೀತಾನೆ. ಜಕ್ಕಾಯನನ್ನು ದೇವರು ಕರೀತಾನೆ. ಎಲ್ಲರನ್ನ ಕರೆಯುವಾಗ ಇರುವಂಥ ಒಂದು ವಿಷಯ ನಾವು ತಿಳ್ಕೊಳ್ಬೇಕು. ಕರೆಯುವಂಥ ದೇವರಿಗೆ ಒಂದು ನಿರ್ಣಯ ಇದೆ. ಆ ಕರೆಯುವಿಕೆಯಲ್ಲಿ ಒಂದು ಅತಿಶಯ ಇದೆ. ನೀವೆಲ್ಲರೂ ಸುಮ್ಮನೆ ಒಂದು ನಿಮಿಷ ಹಿಂದಕ್ಕೆ ನೋಡಿ. ನೀವು ಹುಟ್ಟಿದಾಗಿಂದಲೂ ಕ್ರೈಸ್ತರು ಇರ್ಬೋದು, ಅಥವಾ ಕ್ರೈಸ್ತತ್ವವನ್ನು ಆಮೇಲೆ ಸ್ವೀಕರಿಸಿದವರು ಇರ್ಬೋದು. ನೀವು ಸುಮ್ಮನೆ ನೋಡಿ, ದೇವರು ನಿಮ್ಮನ್ನು ಕರೆದಾಗ ಇರುವುದಕ್ಕೂ ಈಗಿರುವಂಥ ನಿಮ್ಮ ಜೀವನಕ್ಕೂ ಒಂದು ವ್ಯತ್ಯಾಸ ಇದೆಯಾ? ಒಂದು ಆಶ್ಚರ್ಯ ಇದೆಯಾ? ಒಂದು ಅದ್ಭುತ ನಡೆದಿದೆಯಾ? ಇವತ್ತಿನ ಮೀಟಿಂಗ್ಗೆ ಪ್ರಿಸೈಡ್ ಮಾಡುವಂಥ ನನಗೆ ತುಂಬ ಗೌರವವಿರುವಂಥ ನಮ್ಮ ಪ್ರೀತಿಯ ಸ್ಟೇಫಾನೋಸ್ ತಿರುಮೇನಿ, ನಮ್ಮ ಧರ್ಮ ಪ್ರಾಂತದ ಅಧ್ಯಕ್ಷರು. ತಿರುಮೇನಿಯವರು ಬಿಷಪ್ ಆದಮೇಲೆ ಈ ಸ್ಟೇಜ್ನಲ್ಲಿ ಮಾಡಿದಂಥ ಒಂದು ಚಾರಿತ್ರಿಕ ಪ್ರಸಂಗ ಇದೆ. ಆ ಪ್ರಸಂಗದಲ್ಲಿ ತಿರುಮೇನಿಯವರು ಹೇಳಿದರು, ಚಿಕ್ಕ ವಯಸ್ಸಿನಲ್ಲಿ ಸುಮಾರು ಬಾಲ್ಯದಲ್ಲಿ ಬಾಯಿ ಕಟ್ಟಿದಂಥ ಮೂಕನಾದಂಥ ಒಬ್ಬ ಬಾಲಕನಾಗಿದ್ದರು. ಅವರಿಗೆ ಮಾತನಾಡಲಿಕ್ಕೆ ಬರ್ತಾ ಇರಲಿಲ್ಲ. ಅವರ ತಂದೆ ತಾಯಿ ಹೇಳಿದರು, ಈ ಮಗುವಿಗೆ ಮಾತು ಬಂದರೆ ದೇವರ ಸೇವೆಗೋಸ್ಕರ ಆ ಮಗುವನ್ನು ಸಮರ್ಪಿಸ್ತೇ ಎಂಬುದಾಗಿ ಇವತ್ತು ನಮ್ಮ ಸಭೆಯಲ್ಲಿ ಅತಿ ಶಕ್ತಿಯಿಂದ ಸುವಾರ್ತೆಯನ್ನು ಸಾರುವಂಥ ಒಬ್ಬ ದೇವರ ಸೇವಕರಾಗಿ ಆ ಬಾಲಕನನ್ನು ಬೆಳೆಸಿದಂಥ ದೇವರು ಅದ್ಭುತಕರವಾಗಿ ನಮ್ಮನ್ನು ಕರೆಯುವವನಾಗಿದ್ದಾನೆ. ಜೀಸಸ್ ಕಾಲ್ಸ್. ದೇವರು ನಮ್ಮನ್ನು ಕರೆಯುವಂಥ ದೇವರಾಗಿದ್ದಾನೆ. ನನ್ನ ಕುಟುಂಬದ ಕ್ರೈಸ್ತ ಕರೆಯುವಿಕೆ ಬಗ್ಗೆ ನಿಮಗೊಂದು ವಿಷಯ ಹೇಳ್ತೇನೆ. ನಾನು ಇಲ್ಲಿ ನಿಂತು ಮಾತನಾಡುವಾಗ ಅದನ್ನು ಹೇಳದೇ ಇದ್ದರೆ ಒಂದು ವೇಳೆ ಅದು ತಪ್ಪಾಗ್ಬೋದು, 5 ನಿಮಿಷ ಹೆಚ್ಚಾದರೂ ಕೂಡ. ಈ ನದಿಗೂ ನನ್ನ ಕುಟುಂಬದ ಕ್ರೈಸ್ತ ಜೀವನಕ್ಕೂ ತುಂಬ ಒಂದು ಸಂಬಂಧ ಇದೆ. ಸುಮಾರು ಒಂದು 78-80 ವರ್ಷ ಹಿಂದಿನ ಒಂದು ಮಾರಾಮನ್ ಕನ್ವೆನ್ಷನ್ನಲ್ಲಿ ಒಂದು ಇಂಗ್ಲೀಷ್ ಪ್ರಸಂಗಕರು, ಒಂದು ವೇಳೆ ಅವರು ಡಾಕ್ಟರ್ ಸ್ಟ್ಯಾನ್ಲಿ ಜಾನ್ಸ್ ಇರ್ಬೋದು, ನನಗೆ ಗೊತ್ತಿಲ್ಲ, ಇಲ್ಲಿ ಪ್ರಸಂಗ ಮಾಡ್ತಾಯಿದ್ರು. ಪ್ರಸಂಗ ಮಾಡುವಾಗ ಒಂದು ವೇಳೆ ಆವಾಗ ಮೈಕ್ ಇರಲಿಲ್ಲ, ಆಗ ಹೇಳ್ತಾಯಿದ್ರು, ಕೂಗಿ ಹೇಳ್ತಾಯಿದ್ರು. ಆ ಸಮಯದಲ್ಲಿ ಅನೇಕ ಜನರು ಇಲ್ಲಿ ನೆರೆದಿದ್ರು. ಆಗಿನ ಪ್ರಸಂಗಗಳಿಗೆ ಒಂದು ಆಲ್ಟರ್ ಕಾಲ್ ಅಂತ ಇರ್ತಿತ್ತು. ಪ್ರಸಂಗ ಆದಮೇಲೆ ನಮ್ಮ ತಿರುವೇನಿಯವರು ಈಗಲೂ ಅದನ್ನು ಮಾಡ್ತಾರೆ, ಬಹಳಷ್ಟು ಸೇವಕರು ಅದನ್ನು ಮಾಡೋದಿಲ್ಲ. ಪ್ರಸಂಗ ಆದ ಮೇಲೆ ದೇವರ ಸೇವೆಗೋಸ್ಕರ ದೇವರಿಗೆ ಸಮರ್ಪಿಸುವಂಥವ್ರನ್ನು ಹುರಿದುಂಬಿಸುವಂಥ ಒಂದು ಆಲ್ಟರ್ ಕಾಲ್ ಕೊಡ್ತಾಯಿದ್ರು. ಅಲ್ಲಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಇದೇ ನದಿಯ ಇಲ್ಲಿ ಮೇಲೆ 1 ಕಿಲೋಮೀಟರ್ ದೂರದಲ್ಲಿದ್ದಂಥ ಒಂದು ಹಿಂದೂ ಮನೆಯ ಒಂದು ಚಿಕ್ಕ ಬಾಲಕ, 6-7 ವಯಸ್ಸಿನ ಬಾಲಕ ಈ ನದಿಯಲ್ಲಿ ಬಂದು ಅವನು ಮನೆಯಿಂದ ಹಾಲು ತಗೊಂಡು ಹೋಗಿ ಆ ಒಂದು ಕೋಯಂಜೇರಿಯಲ್ಲಿರುವಂಥ ಒಂದು ಟೀ ಶಾಪ್ನಲ್ಲಿ ಕೊಟ್ಬಿಟ್ಟು ಈ ನದಿಯಲ್ಲಿ ಬಂದು ಈ ಕೆಲವು ಅಂಗಡಿಗಳಲ್ಲೆಲ್ಲ ಸ್ವಲ್ಪ ಮಿಠಾಯಿಯನ್ನೆಲ್ಲ ತಗೊಂಡು ತಿಂದು ಈ ನದಿಯಲ್ಲಿ ಬಂದು ಕಾಲು ತೊಳಿತಾ ನಿಂತಿದ್ದಂತೆ. ಇಲ್ಲಿಂದ ಕೂಗಿ ಹೇಳುವಂಥ ಶಬ್ದ ಕೇಳಿಸ್ತಾ ಇತ್ತು. ಇನ್ನೂವರೆಗೆ ಕರ್ತನಾದ ಯೇಸು ಕ್ರಿಸ್ತನಿಗೆ ತಮ್ಮ ಜೀವನವನ್ನು ಸಮರ್ಪಿಸದೇ ಇರುವವರು ಎದ್ದು ನಿಲ್ಲಬೇಕು. ತಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನಿಮ್ಮ ಜೀವನವನ್ನು ಸಮರ್ಪಿಸದೇ ಇದ್ದವರು ಇವತ್ತು ಕೈಗಳನ್ನು ಎತ್ತಿ ಸಮರ್ಪಿಸಬೇಕು. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಇಲ್ಲಿ ಸ್ಟ್ಯಾನ್ಲಿ ಜಾನ್ಸ್ ಅವರು ಅಥವಾ ಯಾರೋ ಒಂದು ಇಂಗ್ಲೀಷ್ ಪ್ರಸಂಗಕರು ಹೇಳಿದ್ರು. ಇದು 3-4 ಸಾರಿ ಹೇಳಿದಾಗ ಆ ಕಾಲು ತೊಳಿತಾ ಇದ್ದಂಥ ಬಾಲಕನ ಮನಸ್ಸಿನಲ್ಲಿ ಅನ್ನಿಸ್ತು, ನನಗೆ ಹೇಳ್ತಾ ಇದ್ದಾರೆ. ಆ ಹಾಲಿನ ಪಾತ್ರೆಯನ್ನು ನದಿಯ ತೀರದಲ್ಲಿ ಇಟ್ಟು ತನ್ನ 2 ಕೈಗಳನ್ನು ಎತ್ತಿ, ನಾನು ನನ್ನ ಜೀವನವನ್ನು ನನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಮರ್ಪಿಸ್ತೇನೆ ಎಂಬುದಾಗಿ ಇಲ್ಲಿ ಹೇಳಿದಂಥ ಮಾತುಗಳನ್ನು ಆ ಬಾಲಕನು ಹೇಳ್ತಾನೆ. ಆ 6ನೇ-7ನೇ ವಯಸ್ಸಿನಲ್ಲಿ ದೇವರಿಗೋಸ್ಕರ ಸಮರ್ಪಿಸಿದಂಥ ಹಿಂದೂ ಬಾಲಕನೇ ಮುಂದೆ ಇವ್ಯಾಂಜಲಿಸ್ಟ್ ಥಾಮಸ್ ಉನ್ನಿತಾನ್ ನನ್ನ ತಂದೆಯಾಗಿ ಒಳ್ಳೆಯ ಸಭೆಯ ಸೇವೆಯನ್ನು ಮಾಡಿದ್ದು. ಆ ಥಾಮಸ್ ಉನ್ನಿತಾನ್ ಅವರು ಸುವಾರ್ತೆ ಸಾರಿದಂಥ ಕನಿಷ್ಠ ಒಂದು 10-15 ಜನರಾದರೂ ಈ ವೇದಿಯಲ್ಲಿರಬಹುದು ನನಗನ್ನಿಸುತ್ತೆ, ಅಥವಾ 100 ಜನರು ಕರ್ನಾಟಕದಲ್ಲಿ ಇದ್ದಾರೆ. ದೇವರು ನಿರ್ಣಯದ ಪ್ರಕಾರವಾಗಿ ನಮ್ಮನ್ನು ಕರೆಯುವಂಥ ದೇವರಾಗಿದ್ದಾನೆ. ಅದರ ನಂತರದಲ್ಲಿ ಎಷ್ಟೋ ವಿಧಗಳು ನಡೆದವು.
ಅವರ ಕುಟುಂಬವು ಇಲ್ಲಿಂದ ಕುರಿಯನ್ನೂರು ಎಂಬಂಥ ಊರಿಗೆ ವಲಸೆ ಹೋದರು. ಇಲ್ಲಿಂದ ಪ್ರಾಪರ್ಟಿನೆಲ್ಲ ಕೊಟ್ಟು ಅಲ್ಲಿ ಹೋಗಿ ಸೆಟ್ಲ್ ಆದರು. ಅಲ್ಲಿ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗಿ 22ನೇ ವಯಸ್ಸಿನಲ್ಲಿ ಅವರು ಕೊಂಬಾಡಿಗೆ ಹೋಗಿ ಕಲ್ತರು. ಕೊಂಬಾಡಿಗೆ ಹೋದಾಗಲೂ ಕ್ರೈಸ್ತರಾಗಿರಲಿಲ್ಲ, ಅದು ಮಹತ್ವ. ಆಗಿನ ಬಿಷಪ್ ಅವರು ಒಂದು ಲೆಟ್ರ್ ಕೊಟ್ಟರು, ನಿನಗೆ ಕ್ರೈಸ್ತತ್ವದ ರುಚಿ ನೋಡಬೇಕಾದ್ರೆ ನಿನಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇನೆ, ನೀನು ಹೋಗಿ ಕಲಿ, ಸತ್ಯವೇದನೆಲ್ಲ ಕಲಿ. ಸತ್ಯವೇದವನ್ನು ಕಲಿತು ಕೊಂಬಾಡಿಗೆ ಹೋಗಿ ಬಂದ ಮೇಲೆ ಮ್ಯಾಥ್ಯೂಸ್ ಮಾರ್ ಅಥನೇಷಿಯಸ್ ಬಿಷಪ್ ಅವರಿಂದ ದೀಕ್ಷಾಸ್ನಾನವನ್ನು ಪಡೆದು ಅಂಕೋಲಾ ಆಶ್ರಮಕ್ಕೆ ಸೇವೆಗೋಸ್ಕರ ಹೋದರು. ನಾನು ಹೇಳಿದ್ದು, ಎಷ್ಟು ವರ್ಷಗಳ ಹಿಂದೆ ಒಂದು ಮಗುವನ್ನು ಕರೆಯುವಾಗ ದೇವರಿಗೆ ಒಂದು ನಿರ್ಣಯ ಇದೆ. ಪ್ರೀತಿಯ ಜೇಕಬ್ ಮ್ಯಾಥ್ಯೂ ಪುಲ್ಲಾಡ್ ಅಚ್ಚನವರು ಕಳೆದ ದಿವಸ ಒಂದು ಪುಸ್ತಕವನ್ನು ಬರೀತಾರೆ. AC ಸಕ್ಕರೆಯ ಅಚ್ಚನವರ ಬಗ್ಗೆ ಬರೆದಾಗ ನನಗೆ ಫೋನ್ ಮಾಡಿದರು. AC ಸಕ್ಕರೆಯ ಅಚ್ಚನವರಿಗೂ ನಿಮ್ಮ ತಂದೆಯವರಿಗೂ ಒಂದು ಸಂಬಂಧ ಇದೆಯಾ? ನಾನು ಹೇಳಿದೆ, ಕುರಿಯನ್ನೂರವರಾಗಿದ್ದಾರೆ. AC ಸಕ್ಕರೆಯ ಅಚ್ಚನವರು ನನ್ನ ತಂದೆಯ ಆತ್ಮೀಕ ಬೆಳವಣಿಗೆಯಲ್ಲಿ ಬಹಳಷ್ಟು ಒಂದು ಗುರುಸ್ಥಾನದಲ್ಲಿ ನಿಂತವರಾಗಿದ್ದಾರೆ. ಆಗ ಅಚ್ಚನ ಹೇಳಿದಂಥ ಮಾತಿದೆ, AC ಸಕ್ಕರೆಯ ಅಚ್ಚನ್ ಸ್ಟಾರ್ಟ್ ಮಾಡಿದಂಥ ಮಿಷನ್ನಲ್ಲಿ ನೀವು ಈಗ ಮಿಷನರಿ ಆಗಿರುವುದು ಕೂಡ ದೇವರ ಚಿತ್ತವಾಗಿದೆ. ಆದ್ದರಿಂದ ದೇವರು ಕರೆಯುವಾಗ ಆತನು ದೊಡ್ಡ ನಿರ್ಣಯದಿಂದ ಕರೆಯುತ್ತಾನೆ. ಸುಮ್ಮನೆ ಫೋಲಾದ ವಿಶ್ವಾಸಿಗಳಾಗಿರೋದಕ್ಕಾಗಿ, ಟೈಮ್ ಪಾಸ್ ವಿಶ್ವಾಸಿಗಳಾಗಿರೋದಕ್ಕಾಗಿ ದೇವರು ಯಾರನ್ನು ಕೂಡ ಕರೆದಿಲ್ಲ. ದೊಡ್ಡ ನಿರ್ಣಯದಿಂದ ನಮ್ಮನ್ನು ಚಿಕ್ಕ ಒಂದು ಮಾತಿನಿಂದ ನಮ್ಮನ್ನು ಕರೆಯಬಹುದು. ಚಿಕ್ಕ ಒಂದು ಮಾತಿನಿಂದ ಒಂದೇ ಒಂದು ಉದಾಹರಣೆಯನ್ನು ಹೇಳಿ ನಾನು ಮುಗಿಸ್ತೇನೆ ಈ ಒಂದು ಭಾಗವನ್ನು. ನಮ್ಮ ಸಭೆಯಲ್ಲಿ ಸುವಾರ್ಥ ಸೇವೆ ಮಾಡಿದಂಥ ನನಗೆ ಬಹಳ ಇಷ್ಟವಾದಂಥ ಸುವಾರ್ಥಿಕರಲ್ಲಿ ಒಬ್ಬರಾಗಿದ್ದರು ಆ್ಯಂಡ್ರೂಸ್. ಈಗಲೂ ಕೂಡ ಇದ್ದಾರೆ, ಆದರೆ ಈಗ ನಮ್ಮ ಸಭೆಯಲ್ಲಿ ಇಲ್ಲ ಅವರು. ಅದೊಂದು ತುಂಬ ದುಃಖದ ವಿಷಯ. ಆ್ಯಂಡ್ರೂಸ್ ಅವರು ತಮ್ಮ ಒಂದು ಅನುಭವವನ್ನು, ಜೀವನ ಅನುಭವವನ್ನು ನಾನು ಹೇಗೆ ಯೇಸು ಸ್ವಾಮಿಯನ್ನು ಕಂಡೆ. ಆ್ಯಂಡ್ರೂಸ್ ಅವರು ಯೇಸು ಸ್ವಾಮಿಯನ್ನು ಕಂಡುಕೊಳ್ಳೋದಕ್ಕಿಂತ ಮೊದಲು ಆ್ಯಂಡ್ರೂಸ್ ಅವರ ಪತ್ನಿ ಯೇಸು ಸ್ವಾಮಿಯನ್ನು ಕಂಡುಕೊಂಡಿದ್ರು. ಕ್ಯಾಲ್ನೂರು ಎಂಬಂಥ ಸಭೆಯಲ್ಲಿ ಅವರು ಅವರು ಚರ್ಚಿಗೆ ಹೋಗ್ತಾಯಿದ್ರು. ಆ್ಯಂಡ್ರೂಸ್ ಅವರು ದೇವರ ಸುವಾರ್ತೆಗೆ, ಆಗ ಅವರ ಹೆಸರು ಆ್ಯಂಡ್ರೂಸ್ ಅಂತೆಲ್ಲ ಬೇರೆ ಇತ್ತು, ವಿರುದ್ಧರಾಗಿತ್ತು. ಆದರೆ ಪತ್ನಿಯನ್ನು ಬಿಟ್ಟುಕೊಡ್ಲಿಕ್ಕಾಗಲ್ಲ, ಪತ್ನಿಗೆ ಒತ್ತಾಯ ಇದೆ, ಅವರ ಮನೆಯವರೆಲ್ಲ ಸುವಾರ್ತೆಯಲ್ಲಿ ನಂಬಿದ್ದಾರೆ. ಅವಳನ್ನು ಒಂದು TVS ಸ್ಕೂಟರ್ನಲ್ಲಿ ತೊಗೊಂಡು ಹೋಗಿ ಪ್ರಾರ್ಥನಾಲಯದ ಮುಂದೆ ಇಳಿಸಿ ನಾನು ವಾಪಸ್ ಬರ್ತಾಯಿದ್ದೆ ಅಂತ ಹೇಳ್ತಾಯಿದ್ರು. ಹಾಗೆ ಅನೇಕ ವಾರಗಳು ಹೋಗಿ ಭಾನುವಾರ ಈ ಅಮ್ಮನನ್ನು, ಈ ಒಂದು ಪತ್ನಿಯನ್ನು ಅಲ್ಲಿ ಹೋಗಿ ಇಳಿಸಿ ವಾಪಸ್ ಬರ್ತಾಯಿದ್ರು. ಆ ಕಡೆ ಕೂಡ ನೋಡಲ್ಲ, ನನಗಿಷ್ಟ ಇಲ್ಲ. ಒಂದು ದಿನ ಅವರು ಹೋದಾಗ ಅಲ್ಲೊಂದು ಹಾಡು ಹಾಡ್ತಾಯಿದ್ರು. ಯಾವುದು? ಬಾ 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 ಅಂತ ಹೇಳುವಂಥದ್ದು ಹಾಡಿದಲ್ಲ ನಮ್ಮ ಕನ್ನಡದಲ್ಲಿ, ಮಲಯಾಳಂದಲ್ಲಿ ಕೂಡ ಇದೆ. ನೀ ಬಾ 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 ಬಂದು ಹರಸಮ್ಮ. ಈ ಹಾಡು ಆ್ಯಂಡ್ರೂಸನ್ನು ಕರೆದಿದ್ದಲ್ಲ, ಯೇಸು ಕ್ರಿಸ್ತನನ್ನು ಕರೆಯುವಂಥದ್ದು. ನೀ ಬಾ 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 ಬಂದು ಹರಸಮ್ಮ. ಆದರೆ TVSನ್ನು ಹೀಗೆ ತಿರುಗಿಸುವಾಗ ಬಾ 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 ಅನ್ನುವಂಥ 4 ಮಾತುಗಳು ಆ ಕಿವಿಯಲ್ಲಿ ಬಿತ್ತು. TVSನ ಮೇಲೆ ಹೋಗುವಾಗೆಲ್ಲ ಅವರು ನಾನು ಕರೆದಿದ್ದಾರೆ, ನಾನು ಹೋಗಬೇಕು ಅಂತ ಅನ್ನಿಸ್ತು. ಆ ಒಂದು ಶಬ್ದ ಆ ವ್ಯಕ್ತಿಯನ್ನು ಮಾರ್ಪಡಿಸಿತ್ತು. ಆತನು ತಿರುಗಿ ಹೋಗಿ ಅಲ್ಲಿ ಪ್ರಾರ್ಥನೆಯಲ್ಲಿ ಕುಂತನು. ಆ ಸುವಾರ್ಥಿಕ, ನಾನು ನೋಡಿದಂಥ ಅನೇಕ ಸುವಾರ್ಥಿಕರಲ್ಲಿ ಬಹಳ ಶ್ರದ್ಧೆಯಿಂದ, ಬಹಳ ಒಂದು ಧೈರ್ಯದಿಂದ ಸುವಾರ್ಥ ಸೇವೆಯನ್ನು ಮಾಡುವಂಥ ಒಬ್ಬ ಕ್ರೈಸ್ತನಾಗಿ ಆತನು ಮಾರ್ಪಟ್ಟನು. ಆತನು ತನ್ನ ಮಹತ್ತರವಾದ ಉದ್ದೇಶಗಳಿಗಾಗಿ, ತನ್ನ ಮಹಾಸಂಕಲ್ಪದ ಮೇರೆಗೆ ನಮ್ಮನ್ನು ಕರೆಯುವವನಾಗಿದ್ದಾನೆ. ಕತ್ತಲೆಯೊಳಗಿಂದ ತನ್ನ ಅದ್ಭುತ ಪ್ರಕಾಶದ ಕಡೆಗೆ ನಮ್ಮನ್ನು ಕರೆಯುವವನಾಗಿದ್ದಾನೆ. ಎರಡನೇದಾಗಿ, ನಾವು ಆತನನ್ನು ಪ್ರೀತಿಸುವವರಾಗಿದ್ದೇವೆ. ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲವನ್ನು ಅನುಕೂಲ. ಯಾರಿಗೋಸ್ಕರ ದೇವರು ಎಲ್ಲವನ್ನು ಮಾಡ್ತಾನೆ? ನಮ್ಮ ಕನ್ನಡ ವಿಶ್ವಾಸಿಗಳು ಹೃದಯ ತುಂಬಿ ಹಾಡುವಂಥ ಒಂದು ಹಾಡಿದೆ. ಏನದು? ಎಲ್ಲ ಒಳ್ಳೆಯದೇ ಆಗುವುದು ದೇವ ನಿನ್ನ ಪ್ರೀತಿಸಿದ ನನಗೆ. ಒಂದು ಚರಣ ಹಾಡ್ತೀರಾ? ಎಲ್ಲ ಒಳ್ಳೆಯದೇ ಆಗಬೇಕು, ಎಲ್ಲವೂ ಅನುಕೂಲಕ್ಕಾಗಿ ಮಾರ್ಪಡಬೇಕು. ಆದರೆ ಯಾರಿಗೆ?
ನಿನ್ನನ್ನು ಪ್ರೀತಿಸಿದ ನನಗೆ, ದೇವರನ್ನು ಪ್ರೀತಿಸುವವರಿಗೆ ದೇವರು ಪ್ರೀತಿಯಾಗಿದ್ದಾನೆ. ಗಾಡ್ ಈಸ್ ಲವ್. ನಮ್ಮ ಮನೆಗಳ ಗೋಡೆ ಮೇಲೆ ನಾವು ಹಾಕಿಡ್ತೇವೆ ಗಾಡ್ ಈಸ್ ಲವ್, ದೇವರ ವಾಕ್ಯ ಅದು. ದೇವರು ಪ್ರೀತಿಯಾಗಿದ್ದಾನೆ ನಿಜ, ಆದರೆ ನಾನು ದೇವರನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುವವನಾಗಿದ್ದೇನೆ, ದೇವರನ್ನು ನಾನು ಎಷ್ಟರ ಮಟ್ಟಿಗೆ ಪ್ರೀತಿಸುವವನಾಗಿದ್ದೇನೆ. ನನ್ನ ಮಕ್ಕಳು ನಾನು ಕೊಡುವಂಥ ಏನೋ ಒಂದನ್ನು ನಂಬಿ ಅಲ್ಲ ನನ್ನ ಪ್ರೀತಿಸೋದು. ನನ್ನ ಮಕ್ಕಳು ನನ್ನ ಪ್ರೀತಿಸೋದಕ್ಕೆ ಒಂದೇ ಒಂದು ಕಾರಣ, ಏನದು? ನಾನು ಅವರ ತಂದೆಯಾಗಿದ್ದಾನೆ. ನಾನು ಅವರನ್ನು ಪ್ರೀತಿಸುವಂಥದ್ದು ಕೂಡ ಅವ್ರು ತಗೊಳ್ಳುವಂಥ ಮಾರ್ಕ್ಸ್ನಿಂದ ಅಲ್ಲ, ಅವ್ರು ತಗೊಳ್ಳುವಂಥ ಉದ್ಯೋಗದಿಂದ ಅಲ್ಲ, ಅವರು ನನ್ನ ಮಕ್ಕಳಾಗಿದ್ದಾರೆ. ನೀನು ನಿನ್ನ ನಿಜವಾದ ತಂದೆಯಾಗಿ ದೇವರನ್ನು ಪ್ರೀತಿಸುವ ವಿಶ್ವಾಸಿಯಾಗಿದ್ದೀಯ, ಆ ಪ್ರೀತಿಯಲ್ಲಿ ಬೆಳೆಯೋವನಾಗಿದ್ದೀಯ. ದಯಾಬಾಯಿ ಎಂಬಂಥ ಒಂದು ಸಿಸ್ಟ್ರ್ ಬಂದಿದ್ದರು ಮೊನ್ನೆ. ಆ ಸಿಸ್ಟ್ರು ಅಂದರೆ ಕ್ಯಾಥಲಿಕ್ ಸಿಸ್ಟ್ರ್ ಥರ ಇಲ್ಲ ಇವತ್ತವರು. ಅವರು ಜನರ ಹೋರಾಟಗಳಲ್ಲೆಲ್ಲ ಪಾಲು ಹೊಂದಿ ಒಂದು ಹಲ್ಲು ಮುರಿದು ಹೋಗಿ ಒಂದು ಕೈಯೆಲ್ಲ ಮುರಿದು ಪೊಲೀಸರ ಕೈಯಿಂದ ಏಟು ತಿಂದು ಆ ಒಂದು ನಾರ್ತ್ ಇಂಡಿಯಾದಲ್ಲಿ ಅವರು ಸೇವೆ ಮಾಡಲಿಕ್ಕೆ ಹೋಗ್ಬಿಟ್ಟು ಅಲ್ಲಿ ಜನರ ಥರನೇ ಆಗಿದ್ದಾರೆ. ತಿರುಮೇನಿಯವರು ಪ್ರಿಸೈಡ್ ಮಾಡಿದಂಥ ಒಂದು ಮೀಟಿಂಗ್ನಲ್ಲಿ ಅವ್ರು ಹೇಳಿದರು, ನಾನು ಯಾಕೆ ಇದನ್ನೆಲ್ಲ ಮಾಡ್ತೇನೆ ಗೊತ್ತಾ? ಪೊಲೀಸವ್ರು ನನ್ನನ್ನು ಒದಿಯುವಾಗಲೂ ಕೂಡ ನನಗೆ ತುಂಬ ಒಂದು ಸಂತೋಷ ಅನಿಸ್ತದೆ. ಯಾಕಂದರೆ ಐ ಆಮ್ ಇನ್ ಲವ್ ವಿತ್ ಸಮ್ಮನ್. ನಾನು ಯಾರನ್ನೋ ಪ್ರೀತಿಸ್ತಾ ಇದ್ದೇನೆ. ನಿಮ್ಮಲ್ಲಿ ಯಾರಾದರೂ ಒಂದು ವೇಳೆ ಪ್ರೀತಿ ಮಾಡಿದವರು ಇದ್ರೆ ಗೊತ್ತಿರ್ಬೋದು. ಪ್ರೀತಿ ಮಾಡಿದವರಿಗೆ ಆ ಪ್ರೀತಿ ಮಾಡುವಂಥ ವ್ಯಕ್ತಿಗೋಸ್ಕರ ಏನು ಮಾಡಿದ್ರು ಕಡಿಮೆನೇ. ಐಸ್ ಕ್ರೀಮ್ ಎಲ್ಲ ಕೊಡಿಸಿದ್ರೆ ಖರ್ಚೇ ಅನಿಸಲ್ಲ. ಅಪ್ಪ ಅಮ್ಮನಿಗೆ ಕೊಡಿಸಿದ್ರೆ ಖರ್ಚು ಅನಿಸುತ್ತೆ ಅಲ್ವಾ? ನಮ್ಮ ಬಿಜೋಯೇಶನವರಿಗೆಲ್ಲ ಗೊತ್ತು, ಅವರು ವ್ಯಾಲೆಂಟೈನ್ಸ್ ಡೇದಲ್ಲಿ ಮದುವೆ ಆಗಿದ್ದಾರೆ ಕೆಲವು ವರ್ಷಗಳ ಹಿಂದೆ. ಪ್ರೀತಿ ಮಾಡಿದವರಿಗೆ ಖರ್ಚು ಅನಿಸಲ್ಲ, ಭಾರ ಅನಿಸಲ್ಲ, ಏನೂ ಅನಿಸಲ್ಲ. ಅವರಿಗೆ ಹುಮ್ಮಸ್ಸು. ಯೇಸು ಕ್ರಿಸ್ತನನ್ನು ಪ್ರೀತಿ ಮಾಡುವವನಾಗಿದ್ದೀಯಾ? ನೀನು ಮಾಡುವಂಥ ವಿಶ್ವಾಸ, ನೀನು ಆರಾಧನೆಗೋಸ್ಕರ ತೆಗೆಯುವಂಥ ಸಮಯ, ನೀನು ಹಾಕುವಂಥ ಕಾಣಿಕೆ ನಿನಗೆ ಭಾರವಾಗ್ತಾ ಇದೆಯಾ? ಹಾಡನ್ನು ಹಾಡೋದಕ್ಕೆ ನನಗೆ ಶಬ್ದ ಬರ್ತಾ ಇಲ್ವಾ? ಆಲಸ್ಯ ಆಗ್ತಾಯಿದೆಯಾ? ಸುಸ್ತಾಗ್ತಾ ಇದೆಯಾ? ಬಾಕಿ ಎಲ್ಲದಕ್ಕೂ ಬಹಳ ಉತ್ಸಾಹವಾಗಿದೆಯಾ? ನೀನು ಯೇಸು ಕ್ರಿಸ್ತನ ಜೊತೆಯಲ್ಲಿ ಪ್ರೀತಿಯಲ್ಲಿಲ್ಲ. ಯು ಆರ್ ನಾಟ್ ಇನ್ ಲವ್ ವಿತ್ ಕ್ರೈಸ್ಟ್. ಪೌಲ್ ಹೇಳ್ತಾನೆ, ದೇವರನ್ನು ಪ್ರೀತಿಸುವ ಮಕ್ಕಳಿಗೆ ಎಲ್ಲವನ್ನು ಅನುಕೂಲ ಮಾಡಿಕೊಡ್ತಾನೆ. ಎಷ್ಟರ ಮಟ್ಟಿಗೆ ನೀವು ದೇವರನ್ನ ಪ್ರೀತಿಸ್ತಾ ಇದ್ದೀರಾ? ನಾನು ಬಹಳಷ್ಟು ಅನುಭವಗಳನ್ನು ಹೇಳಬೇಡ. ಎರಡೇ ವ್ಯಕ್ತಿಗಳ ಬಗ್ಗೆ ಹೇಳ್ತಾನೆ. ಒಂದು ವ್ಯಕ್ತಿ ನನ್ನ ಸಿರ್ಸಿ ಮಿಷನ್ನ ಸೊರಬ ಸಭೆಗೆ ಆರಾಧಿಸಿ ಬರುವಂಥ ಶಶಿಕುಮಾರ್ ಅವರು, ನಾನು ಸೊರಬಾಗೆ ಹೋಗುವಾಗ ತುಂಬ ದೂರ ಹೋಗಬೇಕು, ಸಿರ್ಸಿಯಿಂದ ತುಂಬ ದೂರ ಹೋಗಬೇಕು. ನಾನು ಒಂದೂವರೆ ತಾಸು ಜೀಪ್ ಓಡಿಸಿ ಹೋಗಬೇಕು. ನಾನು ಹೋಗುವಷ್ಟರಲ್ಲಿ ಶಶಿಕುಮಾರ್ ಅವರು ನನಗಿಂತ ದೂರದಿಂದ ಬರ್ತಾರೆ, ಹಿರೇಕೆರೂರು ಎಂಬಂಥ ಊರಿನಿಂದ ಬರ್ತಾರೆ. ಆದರೆ ಕರೆಕ್ಟ್ ಟೈಮ್ನಲ್ಲಿ ಇರ್ತಾರೆ. ಅಲ್ಲಿ ಬಂದು ಕಸ ಗುಡಿಸ್ತಾರೆ. ಅವರು ಕಾರ್ಪೆಂಟರ್ ಕೆಲಸದಿಂದ, ಕಿಡ್ನಿ ಪೇಷಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋದಂತೆ. ನಾನು ತಿಳ್ಕೊಳ್ತಿದ್ದೆ, ಇಷ್ಟೆಲ್ಲ ವಿಶ್ವಾಸಿಗಳನ್ನು ನೋಡಿದ್ದೇನೆ, ಶಶಿಕುಮಾರಲ್ಲಿ ಇರುವಂಥ ಒಂದು ಪ್ರೀತಿ ಎಲ್ಲರಲ್ಲಿ ಇಲ್ಲವಲ್ಲ, ಯಾಕೆ? ಒಂದು ಸಾರಿ ಶಶಿಕುಮಾರ್ನ ಕೇಳಿದೆ. ಅವ್ರು ಹೇಳಿದ್ರು, ನಾನು ಯೇಸು ಕ್ರಿಸ್ತನ ಪ್ರೀತಿಯನ್ನು ಲೈವ್ ಆಗಿ ಅನುಭವಿಸಿದ್ದೀನಿ ಅಜ್ಜ. ಅದಕ್ಕೋಸ್ಕರ ಸುಮಾರು 60 ಕಿಲೋಮೀಟ್ರ್ ದಾಟಿ ಬರುವಂಥ ಎಲ್ಲ ಸ್ಥಳಗಳು ಎಷ್ಟೆಷ್ಟೋ ಇಂಡಿಪೆಂಡೆಂಟ್ ಚರ್ಚ್ಗಳಿವೆ, ಅಲ್ಲೆಲ್ಲೂ ಹೋಗಲ್ಲ. ಈ ಮರ್ತವ್ಯ ಚರ್ಚಿಗೆ ಬರ್ತೀನಿ, ಸಣ್ಣ ಚರ್ಚಿಗೆ ಬರ್ತೀನಿ, ದೊಡ್ಡ ಚರ್ಚ್ಗಳೆಲ್ಲ ಇದೆ. ಯಾಕಂದರೆ ನಾನು ಒಂದಿನ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಹೋಗಿ, ನಿನ್ನ ಕಿಡ್ನಿ ಫೇಲ್ ಆಗಿದೆಯಾ, ನಿನ್ನ ಕೈಯಲ್ಲಿ ಇಷ್ಟು ಲಕ್ಷಗಟ್ಟಲೆ ಹಣ ಇದ್ದರೆ ಮಾತ್ರ ನೀನು ಕೆಲವು ದಿವಸ ಬದುಕ್ತಿಲ್ಲ, ನೀನು ಬದುಕಲ್ಲ ಅಂತ ಹೇಳಿದಾಗ, ಅಲ್ಲಿರುವಂಥ ಒಂದು ಲೈಟಿನ ಕಂಬಕ್ಕೆ ಅಂದ್ಕೊಂಡು ನಿಂತಹ ವೇಳೆಯಲ್ಲಿ, ಮುಖದಲ್ಲೆಲ್ಲ ನಿರಾಶೆ ಮೂಡಿ ನಿಂತಹ ವೇಳೆಯಲ್ಲಿ, ನಮ್ಮ ಅಲ್ಲಿನ ಅಚ್ಚನವರು ಸ್ಕರಿಯಾ ಮ್ಯಾಥ್ಯೂ ಅಚ್ಚನವರು ಬಂದು ಈ ಯವನಸ್ಥನ ನೋಡ್ಕೊಂಡ್ರೆ, ಏನಾದ್ರು ದುಃಖ ಇದೆಯಾ? ಇದೆ ಸರ್. ಯಾಕೆ? ನನ್ನ ಕಿಡ್ನಿ ಹೋಗಿದೆ ಅಂತ ಡಾಕ್ಟರ್ ಹೇಳಿದ್ರು. ನಾನು ಇನ್ನೂ ಜಾಸ್ತಿ ದಿನ ಬದುಕಲ್ಲ ಅಂತ ಹೇಳಿದರು. ಸ್ಕರಿಯಾ ಮ್ಯಾಥ್ಯೂ ಅಚ್ಚನವರು ಅವರನ್ನು ನಮ್ಮ ಗೈಡೆನ್ಸ್ ಹೋಮಿಗೆ ಕರ್ಕೊಂಡು ಹೋದರು. ಗೈಡೆನ್ಸ್ ಹೋಮಿಗೆ ಕರ್ಕೊಂಡು ಹೋಗಿ ಅಲ್ಲಿ ಬೇಕಾದಂಥ ಆರೈಕೆಯನ್ನು ಮಾಡಿ, ಆ ರೀತಿಯಲ್ಲಿ ಎಲ್ಲ ಹಣವನ್ನು ಸಂಗ್ರಹಿಸಿ ಅವರಿಗೆ ಅವರ ಮನೆಯವರು ಕಿಡ್ನಿಯನ್ನು ದಾನವಾಗಿ ಕೊಟ್ಟು, ಈ ರೀತಿಯಲ್ಲಿ ಬಹಳ ಆಶೀರ್ವಾದಕರವಾಗಿ ಇವತ್ತು ಅವರು ಟ್ರಾನ್ಸ್ಪ್ಲಾಂಟ್ ಮಾಡಿದ ಕಿಡ್ನಿಯಿಂದ ಅವರು ಬದುಕುತ್ತಿದ್ದಾರೆ. ಆ ಪ್ರೀತಿ ಇದೆ. ಆ ಪ್ರೀತಿ ಇರೋದರಿಂದ 60 ಕಿಲೋಮೀಟ್ರ್ ಏನು ಅನಿಸೋದೇ ಇಲ್ಲ. ಆ ಪ್ರೀತಿ ಇಲ್ಲದೇ ಇದ್ದರೆ 1.5 ಕಿಲೋಮೀಟ್ರ್ ದೂರ ಇದ್ದರೂ ಕೂಡ 9:30 ಆರಾಧನೆ ಆರಂಭವಾದರೆ ಯಾವಾಗ ಬರ್ತಾರೆ? 10:00 ಬರ್ತಾರೆ. ಆ ಪ್ರೀತಿ ಇಲ್ಲ, ಆ ಲವ್ ಇಲ್ಲ. ಇನ್ನೊಂದು ವ್ಯಕ್ತಿ ಬಗ್ಗೆ ನಾನು ಹೇಳ್ತೇನೆ. ನಮ್ಮ ಈಗ ಹಾನಗಲ್ ಮಿಷನ್ನಲ್ಲಿರುವಂಥ ನೀರ್ಲಿಗಿ ಸಭೆಯ ಆನಂದಪ್ಪ, ಕೆಲವು ಸುಮಾರು ಒಂದು 30-35 ವರ್ಷದಿಂದ ಎಲ್ಲ ವರ್ಷ ಆನಂದಪ್ಪ, ಬಸವಣ್ಣಪ್ಪ ಇದ್ದಾರಾ? ಒಂದು ವೇಳೆ ಇಲ್ಲೇ ಇರ್ಬೋದು ಎಲ್ಲಾದರೂ. ಆನಂದಪ್ಪ, ಅಲ್ಲಿದ್ದಾರೆ ಆನಂದಪ್ಪ. ನೋಡಿ ನಮ್ಮ ಆನಂದಪ್ಪ. ಈ ಆನಂದಪ್ಪನಲ್ಲಿರುವಂಥ ಪ್ರೀತಿ ಎಷ್ಟು ಜನ ಪುರಾತನ ಮರ್ತೋಮಾದವರಲ್ಲಿ ಇದೆ ಅಂತ ಗೊತ್ತಿಲ್ಲ. ಈಗಲೂ ಕೂಡ ಹೇಗಿದ್ದಾರೆ ನೋಡಿ ಆನಂದಪ್ಪ. ಶ್ರೀಮಂತನಾಗಿಲ್ಲ, ಆದರೆ ಹೃದಯ ಶ್ರೀಮಂತಿಕೆ ಬಹಳಷ್ಟಿದೆ. ಮನೆ ಮುಂದೆ
ಒಂದು ಕಣ ಇತ್ತು, ಭತ್ತ ಒಣಗಿಸುವಂಥ ಕಣ. ಆ ಊರಿನಲ್ಲಿ ಒಂದು ಚರ್ಚ್ ಕಟ್ಟಬೇಕಂತ ಹೇಳಿದಾಗ, ಬೇರೆ ಎಲ್ಲ ಯಾಕೆ ಕಟ್ತೀರಿ, ನನ್ನ ಮನೆ ಮುಂದೆ ಕಟ್ಕೊಳ್ಳಿ ಅಂತ ಹೇಳಿದ್ರು. ಅವ್ರ ಮನೆ ಮುಂದೆ ದೊಡ್ಡ ಚರ್ಚ್ ಇದೆ, ಆ ಚರ್ಚಿನ ಹಿಂದೆ ಅವರ ಮನೆ ಇದೆ. ನಾವು ಅದರ ಕೊಡ್ತೀವ, ಫ್ರಂಟೇಜ್ ಅಂತ ಹೇಳ್ತೀವಿ ನಾವು ಅದನ್ನೆಲ್ಲ, ರಿಯಲ್ ಎಸ್ಟೇಟ್ ಭಾಷೆಯಲ್ಲಿ ಫ್ರಂಟೇಜ್. ನಾನು ಯಾಕೆ ಕೊಡಬೇಕು, ನನ್ನ ಫ್ರಂಟೇಜ್. ಅವರ ಫ್ರಂಟೇಜಲ್ಲಿ ಒಂದು ಮನೆ ಇದೆ. ಅವರ ಊರಿಗೆ ಸುವಾರ್ತೆಗೆ ಬಂದಂಥ ಒಂದು ಪಾಸ್ಟ್ರಿಗೆ ಮಗು ಇರಲಿಲ್ಲ, ಮಕ್ಕಳು ಇರಲಿಲ್ಲ. ಅವ್ರು ಹೇಳಿದ್ರು, ನನಗೆ ನೆಕ್ಸ್ಟ್ ಆಗುವಂಥ ಮಗು ನಿಮಗೆ, ನೀವು ಅದರ ಒಂದು ಗಿಡ ಕೊಡ್ತೀರಾ, ಒಳ್ಳೆ ಹೂವಿನ ಗಿಡ. ಅದು ಇಲ್ಲ, ಇದು ಕಟ್ ಮಾಡಿದರೆ ಒಣಗಿ ಹೋಗುತ್ತೆ, ಈ ಗಿಡ ಕೊಡಲಿಕ್ಕೆ ಆಗಲ್ಲ. ಅವರಿಗೆ ನೆಕ್ಸ್ಟ್ ಒಂದು ಮಗು ಆಯಿತು. ಅವರ ಊರಿನ ಸುವಾರ್ತಿಗರೇ ಕೊಟ್ಟರು. ಆ ಮಗು ಈಗ ಹೊಸಕೋಟೆ ಇನ್ಸ್ಟಿಟ್ಯೂಟಲ್ಲಿ BSc ನರ್ಸಿಂಗ್ ಮುಗಿಸಿ. ಯಾಕೆ ಸಾಧ್ಯ ಆಗ್ತದೆ, ಹೇಗೆ ಸಾಧ್ಯ ಆಗ್ತದೆ? ಈಗ ಅವಳು ಫಾರಿನಿಗೆ ಹೋಗಲಿಕ್ಕೋಸ್ಕರ ಸಿದ್ಧಳಾಗ್ತಾ ಇದ್ದಾಳೆ, ಒಂದು ಸುವಾರ್ತಿಕರ ಮಗಳು. ನಮ್ಮ ಊರಿನಲ್ಲಿ ಇದ್ದಂಥ ಸುವಾರ್ತಿಕರಿಗೆ ಮಕ್ಕಳಿಲ್ಲ, ನನ್ನೊಂದು ಮಗುವನ್ನು ಕೊಡ್ತೇನೆ. ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ಇಷ್ಟೆಲ್ಲ ಬೆಳೆದಂಥವರಿದ್ದಾರೆ, ದೇವರ ಪ್ರೀತಿಯಲ್ಲಿ ಬೆಳೆದವರಿಗೆ. ಆದರೆ ಅದರ ಅರ್ಥ, ದೇವರನ್ನು ಪ್ರೀತಿಸಿದರೆ ಎಷ್ಟು ವಾಪಸ್ ಸಿಗ್ತದೆ. ಎಲ್ಲರೂ ಕೇಳುವಂಥ ಒಂದು ಮಾತಿದೆ, ಬಸವಣ್ಣಪ್ಪ ತನ್ನ ಜಾಗವನ್ನು ಚರ್ಚಿಗೋಸ್ಕರ ಕೊಟ್ಟಿದ್ದಾಗ ಆತನಿಗೆ ಏನು ಸಿಕ್ತು? ಆತನ ಮನೇಲಿ ಕಾರ್ ಇದೆಯಾ? ಆತನಿಗೆ ಆಶೀರ್ವಾದ ಇದೆಯಾ? ಅದೇ ನಮ್ಮ ಮುಂದಿನ ಒಂದು ವಿಷಯವನ್ನು ಹೇಳಿ ನಾನು ಮುಗಿಸ್ತೇನೆ. ದೇವರು ನಮ್ಮ ಅನುಕೂಲಕ್ಕಾಗಿ ಕಾರ್ಯ ಮಾಡುವನಾಗಿ, ಹೀ ವರ್ಕ್ಸ್ ಫಾರ್ ಅವರ್ ಗುಡ್. ನಮ್ಮ ಅನುಕೂಲಕ್ಕಾಗಿ ಕಾರ್ಯ ಮಾಡುವಂಥ ದೇವರಾಗಿದ್ದಾನೆ. ಆದರೆ ಆ ಅನುಕೂಲತೆ ನಮ್ಮ ಕಣ್ಣಿನಿಂದ ಅಳೆಯುವಂಥ, ನಮ್ಮ ಕೈಯಿಂದ ಮುಟ್ಟಬಹುದಾದಂಥ ವಸ್ತುಗಳಲ್ಲೇ ಮಾತ್ರ ಅಲ್ಲ ಅನುಕೂಲ. ಅನೇಕರಿಗೆ ದೇವರ ಆಶೀರ್ವಾದ ಅಂದರೆ ಏನದು? ಎಲ್ಲವೂ ಉತ್ತಮವಾದ ರೀತಿಯಲ್ಲಿ, ದೊಡ್ಡದಾದ ರೀತಿಯಲ್ಲಿ ಸಿಗಬೇಕು. ದೊಡ್ಡ ಮನೆ ಸಿಗಬೇಕು, ದೊಡ್ಡ ಕಾರ್ ಸಿಗಬೇಕು, ದೊಡ್ಡ ಬೈಕ್ ಸಿಗಬೇಕು, ಬೇಕಾದಷ್ಟು ಹಣ ಸಿಗಬೇಕು. ಆದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದೆ. ಎಲ್ಲವೂ ಅನುಕೂಲ, ರೋಗ ಬರಬಾರದು. ಎಲ್ಲಾದರೂ ಹೇಳಿದ್ದಾನ? ಇಲ್ಲ. ದೇವರು ಆಶೀರ್ವದಿಸಿದಂಥ ಎಲ್ಲ ಮಕ್ಕಳ ಜೀವನದಲ್ಲಿ ಕಷ್ಟ ತೊಂದರೆಗಳು, ದೇವರಿಗೋಸ್ಕರ ಎದ್ದು ನಿಂತಹ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬಂಥ ಯೌವನಸ್ಥರ ಬಗ್ಗೆ ನಾವು ಓದ್ತೇವೆ. ಅವರಿಗೆ ಕಷ್ಟ ಬರಲಿಲ್ಲ ಅಂತಲ್ಲ, ಬೆಂಕಿ ಅನುಭವಗಳು ಅವರಿಗೆ ಬಂದವು. ಆದರೆ ಅವರ ಜೊತೆಯಲ್ಲಿ ನಾಲ್ಕನೆಯವನಾಗಿ ನಿಲ್ಲುವಂಥ ದೇವರ ಸಾನ್ನಿಧ್ಯವೇ ಅನುಕೂಲತೆ ಅಂತ ಹೇಳುವಂಥದ್ದು. ನಮ್ಮ ಜೀವನದಲ್ಲಿ ಆ ಅನುಕೂಲತೆಯನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗಬೇಕು. ನಮ್ಮ ಜೀವನದಲ್ಲಿ ಎಲ್ಲ ಜೀವನ ಅನುಭವಗಳಲ್ಲಿ ನಮ್ಮ ರಕ್ಷಕನಾಗಿ, ನಮ್ಮನ್ನು ಬಲಪಡಿಸುವನಾಗಿ ದೇವರ ಸಾನ್ನಿಧ್ಯ, ಎಲ್ಲವನ್ನು ಅನುಕೂಲ ಮಾಡುವಂಥ ದೇವರ ಸಾನ್ನಿಧ್ಯ ಇದೆ. ಒಂದು ಕಥೆಯನ್ನು ಹೇಳಿ ನಾನು ಮುಗಿಸ್ತೇನೆ ಈ ಸಂದೇಶವನ್ನು. ಒಂದು ಊರಿನಲ್ಲಿ ಒಬ್ಬ ಬಡ ರೈತ ಇರ್ತಾನೆ. ಕಾಡಿನಿಂದ ಕಟ್ಟಿಗೆ ಹೊತ್ಕೊಂಡು ಮಾರುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ. ಈ ಬಡ ರೈತನಿಗೆ ಅವನ ಮನೆಯಲ್ಲಿದ್ದಂಥ ಮುಖ್ಯವಾದ ಒಂದು ಅಸೆಟ್, ಒಂದು ಆಸ್ತಿ ಅಂತ ಹೇಳಿದ್ರೆ ಅವನ ಒಂದು ಕುದುರೆನೂ ಅಲ್ಲ, ಒಂದು ಮ್ಯೂಲ್, ಹೆಸರುಗತ್ತೆ. ಈ ಕುದುರೆ ಅಲ್ಲಿ ಯಾವಾಗಲೂ ಕಟ್ಟಿಗೆ ಹಾಕ್ಕೊಂಡು ಬರೋದು, ಮಾರೋದು ಏನಿಲ್ಲ. ಅವನು ದೇವರಲ್ಲಿ ಬಹಳಷ್ಟು ನಂಬಿದ್ದ, ದೈವ ವಿಶ್ವಾಸಿ, ಆರಾಧನೆ ಮಾಡ್ತಾನೆ. ಭಾಳ ಜನ ಅವನು ಕೇಳಿದ್ರು, ಎಲ್ಲ ನೀನು ಬೇಕಾದಷ್ಟು ಆರಾಧನೆ ಮಾಡ್ತೀಯ, ನಿನಗೆ ಏನಾದರೂ ಏಳಿಗೆ ಬಂದಿದೆಯಾ? ಒಂದು ದಿವಸ ಅವರ ಮಾತನ್ನು ಸರಿ ಆಗುವಂಥ ರೀತಿಯಲ್ಲಿ ಅವನ ಕುದುರೆ ಕಳೆದು ಹೋಗ್ಬಿಡ್ತು. ಆಗ ಹೇಳಿದ್ರು, ನಿನ್ನ ಕುದುರೆ ಇದ್ದಿದ್ದು ಕೂಡ ಹೋಯ್ತು, ನೀನು ದೇವರನ್ನು ಆರಾಧಿಸಿ ಏನಾದ್ರು ಪ್ರಯೋಜನ ಇದೆಯಾ? ದೇವರನ್ನು ಆರಾಧಿಸದೇ ಇರುವಂಥ ನಮಗೆ ಯಾವುದೇ ನಷ್ಟ ಇಲ್ಲ. ನೀನು ದೇವರನ್ನು ಆರಾಧಿಸಿ ನಿನ್ನ ಕುದುರೆಯನ್ನು ಇದ್ದಿದ್ದು ಹೋಯ್ತು. ಅವನು ಹೇಳಿದನು, ಹಾಗೇನು ಹೇಳಬೇಡಿ, ನನ್ನ ಕುದುರೆಯನ್ನು ಯಾರು ಕದ್ಕೊಂಡು ಹೋದ್ರು ಅಂತಲೂ ಹೇಳಬೇಡಿ. ನನ್ನ ಕುದುರೆ ಎಲ್ಲೋ ಒಂದು ಕಡೆ ಇದೆ, ದೇವರಿಗೆ ಇಷ್ಟ ಇದ್ದರೆ ಕೊಡ್ತಾನೆ. ಸ್ವಲ್ಪ ದಿವಸ ಆದಮೇಲೆ ಆಶ್ಚರ್ಯ, ಈ ಕುದುರೆ ಎಲ್ಲೋ ಹೋಗಿ 12 ಕಾಡು ಕುದುರೆಗಳನ್ನು, ವೈಲ್ಡ್ ಹಾರ್ಸಸ್ಸನ್ನು ಕರ್ಕೊಂಡು ತಿರುಗಿ ಬಂತು. ಆಗ ಊರಿನಲ್ಲಿದ್ದವರೆಲ್ಲರೂ ಈತನ ಮನೆಗೆ ಬರ್ತಾರೆ. ಇಲ್ಲಪ್ಪ, ದೇವರು ನಿನ್ನನ್ನು ಆಶೀರ್ವದಿಸಿದ್ದಾನೆ, ನಿನ್ನ ಪ್ರಾರ್ಥನೆಯಲ್ಲಿ ಏನೋ ಶಕ್ತಿ ಇದೆ, ನಿನ್ನ ದೇವರು ಜೀವಂತವಾಗಿದ್ದಾನೆ. ನಿನಗೆ ಒಂದು ಕುದುರೆ ಇತ್ತು, ಈಗ ಎಷ್ಟು ಕುದುರೆ ಇದೆ? 13 ಕುದುರೆ ಇದೆ ನಿಮ್ಮ ಮನೆಯಲ್ಲಿ. ಅದನ್ನು ಹೇಳಿದ್ನು, ಹಾಗೆಲ್ಲ ಹೇಳಬೇಡಿ, ಒಂದೇ ಕುದುರೆ ನಂದು, 12 ಕುದುರೆ ಕಾಡಿದ್ದು, ನೀವು ಅದೆಲ್ಲ ಹೇಳಬೇಡಿ, ಅದರಿಂದ ದೇವರ ಆಶೀರ್ವಾದ ಮಾಡಿದ್ದಾರಂತೆಲ್ಲ ಹೇಳಬೇಡಿ. ಆಗೇನಾಯಿತು, ಮಾರನೇ ದಿನ ಇವನಿಗಿದ್ದಂಥ ಒಬ್ಬನ ಮಗನು ಕಾಡು ಕುದುರೆಯನ್ನು ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋದಾಗ ಕಾಡು ಕುದುರೆ ಅವನ್ನ ಒದ್ದು ಅಟ್ಯಾಕ್ ಮಾಡಿಬಿಟ್ಟು 2 ಕಾಲುಗಳು ಮುರಿದು ಹೋಯ್ತು. ಆಗ ಊರಿನಲ್ಲೆಲ್ಲ ಇದ್ದವ್ರು, ನಮ್ಗೆ ಹೇಳಿದ್ದು ತಪ್ಪಾಯ್ತಪ್ಪ, ನಿನಗೆ ಆಶೀರ್ವಾದ ಇಲ್ಲ, ನಿನಗೆ ಶಾಪನೇ ಇದೆ. ಇದ್ದಂಥ ಒಂದೇ ಒಂದು ಮಗನ ಕಾಲು ಕೂಡ ಮುರಿದು ಹೋಯಿತು. ಇದು ಆಶೀರ್ವಾದವಲ್ಲ, ಇದು ಶಾಪವೇ. ಅವನು ಹೇಳಿದ, ಹಾಗೆಲ್ಲ ಹೇಳಬೇಡಿ, ನನ್ನ ಮಗನ ಆರೋಗ್ಯ ಸ್ಥಿತಿ ಸ್ವಲ್ಪ ಹದಗೆಟ್ಟಿದೆ, ಸರಿ ಹೋಗ್ತದೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ, ಯಾಕಂದರೆ ದೇವರು ನನ್ನ ಜೊತೆಯಲ್ಲಿದ್ದಾನೆ. ಸ್ವಲ್ಪ ದಿವಸ ಆದಮೇಲೆ ಯುದ್ಧ ಬಂತು. ಆ ರಾಜ್ಯದಲ್ಲಿ ಒಂದು ನಿಯಮ ಇತ್ತು, ಆರೋಗ್ಯ ಇರುವಂಥ ಯೌವನಸ್ಥರೆಲ್ಲರೂ ಕೂಡ ಯುದ್ಧಕ್ಕೆ ಹೋಗಬೇಕು. ಆ ಹಳ್ಳಿಯಲ್ಲಿ ಬಂದು ಯಾರ್ಯಾರು 18 ವಯಸ್ಸಿಗೆ ಮೇಲ್ಪಟ್ಟಿದ್ದಾರೆ, 40 ವಯಸ್ಸಿಗೆ ಕೆಳಗಿದ್ದಾರೆ, ಎಲ್ಲರನ್ನೂ ಹಿಡಿದು ಮಿಲ್ಟ್ರಿ ಗಾಡಿಯಲ್ಲಿ ಹಾಕ್ಕೊಂಡು ಹೋಗ್ಬಿಟ್ರು. ಈ ಕಾಲು ಮುರಿದವ್ರು ನೋಡಿದ್ರೆ, ಇವನು ಬೇಡ, ಇವನು ನಮಗೆ ಬರ್ಡನ್ ಆಗ್ತಾನೆ, ಇವನು ಬೇಡ ಅಂತ ಹೇಳಿದ್ರು. ಆಗ ಊರಿನಲ್ಲಿದ್ದಂಥ ಎಲ್ಲ ಅಜ್ಜಂದರು ಹೇಳಿದರು,
ಅಯ್ಯೋ ನಮ್ಮ ಮಕ್ಕಳನ್ನೆಲ್ಲ ಮಿಲ್ಟ್ರಿ ಕರ್ಕೊಂಡು ಹೋಗ್ಬಿಟ್ರು, ನೀನು ಎಷ್ಟು ಭಾಗ್ಯವಂತನಾಗಿದ್ದೀಯಪ್ಪ, ನಿನಗೆ ಎಷ್ಟು ಅನುಕೂಲ ಮಾಡಿದ್ದಾನೆ ದೇವರು, ನೀನು ಆಶೀರ್ವಾದ ಪಡೆದವನಾಗಿದೆ. ನಮ್ಮ ಜೀವನದಲ್ಲಿ ಕೂಡ ಒಂದು ನಷ್ಟ ಆಗುವಾಗ ನಾವು ಹೇಳ್ತೇವೆ ಅನುಕೂಲ ಆಗಿದೆ, ಒಂದು ಕಷ್ಟ ಆಗುವಾಗ ಹೇಳ್ತೇವೆ ಅಯ್ಯೋ ದೇವರು ನನ್ನ ಕೈ ಬಿಟ್ಟಿದ್ದಾನೆ. ಕೈ ಬಿಡುವಂಥ ಅನುಭವಗಳು ಬರ್ತದೆ ನನ್ನ ಪ್ರಿಯರೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಶಿಲುಬೆಯಲ್ಲಿ ಹೇಳಿದಂಥ ಮಾತಿದೆ, ಅಯ್ಯೋ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ. ಆದರೆ ಕೈ ಬಿಟ್ಟನ ದೇವರು ಇಲ್ಲ, ಕೈ ಬಿಡುವಂಥ ದೇವರಲ್ಲ, ಕೈ ಹಿಡಿಯುವಂಥ ದೇವರು. ಮರಣದ ಅನುಭವಕ್ಕೆ ನಾವು ಹಾದು ಹೋದರೂ ಕೂಡ ಪುನರುತ್ಥಾನಗೊಳಿಸುವಂಥ ದೇವರು. ಈ ಜಗತ್ತಿಗೆ ಯೇಸು ಕ್ರಿಸ್ತನಲ್ಲಿ ಒಂದು ನಿರೀಕ್ಷೆ ಇದೆ. ನಮ್ಮನ್ನು ಸಂಕಲ್ಪದ ಮೇರೆಗೆ ಕರೆಯುವಂಥ ದೇವರು, ನಮ್ಮನ್ನು ಪ್ರೀತಿಸುವ ದೇವರು, ನಮ್ಮಿಂದ ಪ್ರೀತಿಸಲ್ಪಡಬೇಕು. ನಾನು ದೇವರನ್ನ ಎಷ್ಟರ ಮಟ್ಟಿಗೆ ಪ್ರೀತಿಸಿದ್ದೇನೆ. ನಾನು ದೀಕ್ಷಾಸ್ನಾನ ಹೊಂದಿದಂಥ ದಿನದಿಂದ, ನಾನು ಯೇಸು ಸ್ವಾಮಿಯನ್ನು ಅಂಗೀಕರಿಸಿದ ದಿನದಿಂದ ಇಲ್ಲಿವರೆಗೆ ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಬೆಳೆಯುವುದಕ್ಕೆ ನನಗೆ ಸಾಧ್ಯವಾಗಿದೆ. ಎಲ್ಲವನ್ನು ಅನುಕೂಲವಾಗಿಸುವಂಥ ದೇವರು, ಕಣ್ಣಿಗೆ ಕಾಣುವಂಥ ವಸ್ತುಗಳಲ್ಲಿ ಅಲ್ಲ ನಮ್ಮನ್ನು ಅನುಕೂಲವಾಗಿಸುವಂಥದ್ದು. ಎಲ್ಲ ಕಷ್ಟ ಸುಖಗಳ, ನಷ್ಟಗಳ, ದುಃಖಗಳ, ಸಂತೋಷಗಳ ಎಲ್ಲ ಜೀವನ ಅನುಭವಗಳ ಮಧ್ಯದಲ್ಲಿ ನಮ್ಮ ರಕ್ಷಕನಾಗಿದ್ದು, ನಮ್ಮ ಸಹಾಯಕನಾಗಿದ್ದು, ನಮ್ಮನ್ನು ಬಲಪಡಿಸುವನಾಗಿದ್ದು, ತನ್ನ ಕೃಪೆಯನ್ನೆಲ್ಲ ನಮ್ಮನ್ನು ಕಾಯುವಂಥ ದೇವರಿಗೆ ಸ್ತೋತ್ರವಾಗಲಿ. ಅದೇ ಪೌಲ್ ಹೇಳುವನು, ಆತನು ನಮ್ಮನ್ನು ಜಯೋತ್ಸವದೆಡೆಗೆ ನಡೆಸುವಂಥವನಾಗಿದ್ದಾನೆ. ಯೇಸು ಕ್ರಿಸ್ತನ ಕರಗಳಲ್ಲಿ ಹಿಡಿದು ಪವಿತ್ರಾತ್ಮನ ಶಕ್ತಿಯಿಂದ ಕ್ರೈಸ್ತ ಜೀವನದಲ್ಲಿ ಜಯೋತ್ಸವದೆಡೆಗೆ ನಡೆಯುವುದಕ್ಕೆ ಕರ್ತನ ವಿಶ್ವಾಸಿಗಳಾದ ನಮಗೆಲ್ಲರಿಗೂ ದೇವರು ಕೃಪೆ ನೀಡಲೆಂಬುದಾಗಿ ಪ್ರಾರ್ಥಿಸಲು ನಿಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅನುದಿನ ಕಾಪಾಡುವ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಕಾಲದ ಸೂರ್ಯನು ಮುಳುಗಿ ಅಂಧಕಾರ ಭೂಮಿಯನ್ನು ಮೂಡಿಕೊಂಡಿರುವಾಗ ನೀತಿ ಸೂರ್ಯನಾದ ನಿನ್ನ ಸನ್ನಿಧಿಯಲ್ಲಿ ಆರಾಧಿಸಲು ನಿನ್ನ ಕೊಟ್ಟ ಕೃಪೆಗಳಿಗಾಗಿ ಸ್ತೋತ್ರಕರ್ತನೆ. ಈ ಪುಣ್ಯವಾದ ಮಣ್ಣಿನಲ್ಲಿ ಕನ್ನಡದ ಸ್ವರವನ್ನು, ಕನ್ನಡದ ಗೀತೆಗಳನ್ನು, ಕನ್ನಡದ ವಚನವನ್ನು, ಕನ್ನಡದ ಆರಾಧನೆಯನ್ನು ನಿನ್ನ ಸನ್ನಿಧಿಯಲ್ಲಿ ನಡೆಸಲು ನೀನು ಕೊಟ್ಟಂತಹ ಕೃಪೆಗಳಿಗಾಗಿ ನಾವು ನಿನ್ನನ್ನು ಸ್ತುತಿಸುತ್ತೇವೆ. ದೂರದಿಂದ ಬಂದ ವಿಶ್ವಾಸಿಗಳಿಗಾಗಿ ನಾವು ನಿನ್ನ ಸನ್ನಿಧಿಯಲ್ಲಿ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ಕರ್ತನೆ, ಕನ್ನಡದ ಅನ್ಯೋನ್ಯತೆಗಾಗಿ ನಾವು ನಿನ್ನನ್ನು ಸ್ತುತಿಸುವಂಥವರಾಗಿದ್ದೇವೆ. ಎಂದು ನಾವು ಕೇಳಿದ ನಿರೀಕ್ಷೆಯ ಮಾತುಗಳಿಗಾಗಿ ಕರ್ತನೆ ನಾವು ನಿನ್ನ ಸನ್ನಿಧಿಯಲ್ಲಿ ಸ್ತೋತ್ರವನ್ನು ಮಾಡುವಂಥವರಾಗಿದ್ದೇವೆ. ಸಂಕಲ್ಪದ ಮೇರೆಗೆ, ನಿರ್ಣಯದ ಮೇರೆಗೆ ನೀನು ನಮ್ಮನ್ನು ಕರೆದು ದೇವರ ಮಕ್ಕಳಾಗಿ ಬೇರ್ಪಡಿಸಿರುವ ಕೃಪೆಗಳಿಗಾಗಿ ಕರ್ತನೆ ನಾವು ನಿನ್ನನ್ನು ಸ್ತುತಿಸುವಂಥವರಾಗಿದ್ದೇವೆ. ದೇವರನ್ನು ಪ್ರೀತಿಸುವವರಾಗಿ ಏನಾದರೂ ದೊರಕುವುದಕ್ಕಾಗಿ ನಿನ್ನ ಸನ್ನಿಧಿಯಲ್ಲಿ ಬಂದು ಸೇರುವಂಥವರಾಗಿ ಅಲ್ಲ ಕರ್ತನೆ, ನೀನು ದೇವರಾಗಿರುವುದರಿಂದ ಸ್ವಾಭಾವಿಕವಾದ ಮನಸ್ಸಿನಿಂದ ನಿನ್ನನ್ನು ಪ್ರೀತಿಸಲು ನೀನು ನಮಗೆ ಕೃಪೆಯನ್ನು ಕೊಟ್ಟಿರುವ ಕೃಪೆಗಳಿಗಾಗಿ ನಾವು ನಿನ್ನನ್ನು ಸ್ತುತಿಸುತ್ತೇವೆ. ವಚನವನ್ನು ಹಂಚಿಕೊಟ್ಟ ಪ್ರಿಯದಾಸನಿಗಾಗಿ ಸ್ತೋತ್ರ. ನಮಗೆ ನೇತೃತ್ವವನ್ನು, ಪ್ರೋತ್ಸಾಹನವನ್ನು ಕೊಡುವಂತಹ ಪೂಜ್ಯರಾದ ತಿರುಮೇನಿಗಾಗಿ ನಾವು ನಿನ್ನನ್ನು ಸ್ತುತಿಸುತ್ತೇವೆ. ಈ ಯೋಗಕ್ಕೆ ಬೇಕಾದಂತಹ ಎಲ್ಲ ಅನುಮತಿಯನ್ನು, ನೇತೃತ್ವವನ್ನು, ಕ್ರಮೀಕರಣವನ್ನು ಮಾಡಿಕೊಟ್ಟವರಿಗಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ ಕೃಪೆಗಳಿಗಾಗಿ ನಾವು ನಿನ್ನನ್ನು ಸ್ತುತಿಸುತ್ತೇವೆ. ಎಲ್ಲ ನಮಗಾಗಿ ಜೀವ ಕೊಟ್ಟ ಯೇಸುವಿನ നാമത്തിലേ ആമേൻ. പിതാവും പുത്രനും പരിശുദ്ധ റൂഹായുമായ ത്രിയേക ദൈവത്തിൻ്റെ കൃപകളും അനുഗ്രഹങ്ങളും വാഴ്വുകളും നമ്മളെല്ലാവരുടെ മേലും നമ്മുടെ എല്ലാ ശുശ്രൂഷകളിന്മേലും എപ്പോഴും ഉണ്ടായിരുന്ന വഴി നടത്തുമാറാകട്ടെ.